ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 8ನೇ ತಾರೀಕು ಮೇ, ಶುಕ್ರವಾರ, ಶ್ರೀ ಪರಾಭವ ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸೆ, ಕೃಷ್ಣ ಪಕ್ಷದ ಷಷ್ಠಿ ತಿಥಿ, ಉತ್ತರಾಷಾಢ ನಕ್ಷತ್ರ, ಶುಭಯೋಗ, ವಣಿಜ ಕರಣ. ಇವತ್ತಿನ ಪಂಚಾಂಗ ಫಲ. ಜೀವನ ತುಂಬಾ ಸುಂದರವಾದದ್ದು. ಹೌದು, जिंदगी बहुत खूबसूरत है जब तक आपका जेब ಖಾಲಿ नहीं होना चाहिए. ನಿಮ್ ಜೇಬ್ ಖಾಲಿ ಆಗೋವರೆಗೂ ಜೀವನ ತುಂಬಾ ಸುಂದರ. ಯಾವತ್ತು ನಿಮ್ಮ ಜೇಬು ಖಾಲಿ ಆಗುತ್ತೋ ನೆನ್ಪಿಟ್ಕೊಳ್ಳಿ, ಆವತ್ತಿಂದ ಜೀವನ ಯಾಕಪ್ಪ ಬೇಕು ಅನ್ಸುತ್ತೆ. ಆ ಜೇಬು ಅಂದಿದ ತಕ್ಷಣನೇ ಬರೀ ಜೇಬು ಅಂತ ಅನ್ಕೋಬೇಡಿ. ಅದ್ರಲ್ಲಿ ತುಂಬಾ ಬರುತ್ತೆ. ಆ ಜೇಬಿನ ಒಳಗಡೆ ತುಂಬಾ ಬರುತ್ತೆ. ಅದು ನಿಮ್ ಗೌರವ ಇರ್ಬೋದು, ನಿಮ್ ಪ್ರಾಮಾಣಿಕತೆ ಇರ್ಬೋದು, ನಿಮ್ ಸತ್ಯ ಇರ್ಬೋದು, ನಿಮ್ ಸಂಪಾದನೆ ಇರ್ಬೋದು, ನಿಮ್ ವ್ಯಕ್ತಿತ್ವ ಇರ್ಬೋದು, ನೀವು ನಂಬುದವ್ರು ಇರ್ಬೋದು, ವಾಟ್ ಎವರ್. ಎಲ್ಲಿವರೆಗೂ ಇದು ತುಂಬಿರುತ್ತೆ ಈ ಜೇಬು. ತುಂಬಾ ಜನ ಹೇಳ್ತಿರ್ತಾರೆ, ಯಾಕೋ ಮೊನ್ನೆ ತುಂಬಾ ಒಬ್ಬ ದೊಡ್ಡ ವ್ಯಕ್ತಿ, ತುಂಬಾ ಆತ್ಮೀಯರು, ಯಾಕೋ ಸಾಕಾಗ್ಬಿಟ್ಟಿದೆ ಗುರುಗಳೇ, ಯಾಕೋ ಒಂಟಿಯಾಗಿದ್ಬಿಡೋಣ ಅಂತ ಅನ್ನಿಸ್ಬಿಟ್ಟಿದೆ ಗುರುಗಳೇ. ತುಂಬಾ ದೊಡ್ಡದಾದಂಥ ಒಂದು ಸಂಸ್ಥೆ ವ್ಯವಸ್ಥೆ. ಸೊ ಪಕ್ಕದ ಸ್ಟೇಟ್ನವರು, ಆಗಾಗ ರಾಜಕೀಯ, ಇನ್ನೊಂದು ಹಾಗೆ ಆ ಜೇಬು ಖಾಲಿ ಆಗ್ಬಿಟ್ಟಿದೆ ಈಗ ಅವ್ರಿಗೆ. ತುಂಬಾ ಬೇಸರದಿಂದ ಮಾತಾಡ್ತಾರೆ. ಆ ಮನೆ ಮುಂದ್ಗಡೆ ಆ ಜನ ನೋಡ್ಬೇಕು, ಬರ್ತಿದ್ದವರು, ನಿಲ್ತಿದ್ದವರು, ಕೇಳ್ತಿದ್ದವರು, ನಮ್ಮಣ್ಣ ಅಂತಿದ್ದವರು, ನಮ್ಮ ತಲೈವ ಅಂತಿದ್ದವರು. ಕಡಿಮೆ ಅಂದ್ರೂ ಒಂದು ಅಟ್ಲೀಸ್ಟ್ ಒಂದು 15 ಕಾನ್ಸ್ಟೆನ್ಸಿ ಗೆಲುವು ಅವರಿಗೆ. ಅವ್ರು ನಿಂತ್ಕೊಂಡ್ರೆ 15 ಕಾನ್ಸ್ಟೆನ್ಸಿಯನ್ನ ತಮ್ಮ ಸೂಪರ್, ಅವ್ರ ಹೆಸರೇ ಆ ಥರ, ಅದೊಂದು ಚರಿಷ್ಮಾ. ಎಲ್ಲೋ ತಮ್ಮ ಪಕ್ಷದವರು ಆಡಿದ ಮಾತುಗಳೇ ಮುಳುವಾಗಿ ತುಂಬಾ ಕೆಲಸಗಳು ಮಾಡಿದ್ದಾನೆ ಮನುಷ್ಯ. ಇಸ್ ಅ ಮೋಸ್ಟ್ ಹಂಬಲ್, ಬಿಗ್ ಮ್ಯಾನ್, ವೆರಿ ಬಿಗ್ ಮ್ಯಾನ್. ಒಂದು ಅಲೆ ಬರುತ್ತೋ ಒಂದೊಂದು ಸಮಯ ನೋಡಿ. ಮಹಾಭಾರತ ಯುದ್ಧ ನಡೆದಾಗ ನಾವು ಅನ್ಕೋತೇವೆ ಬರೀ ಕೆಟ್ಟವರೇ ಸತ್ರು ಅಂತ. ಇಲ್ಲ, ತುಂಬಾ ಒಳ್ಳೆಯವ್ರನ್ನು ಕೂಡ ಆಪೋಷಣ ತಗೊಂಡಿದೆ. ತುಂಬಾ ಒಳ್ಳೆಯವ್ರನ್ನು ಕೂಡ, ದ್ರೋಣಾಚಾರ್ಯರು ತಗೊಳ್ಳಿ, ಭೀಷ್ಮಾಚಾರ್ಯರು ತಗೊಳ್ಳಿ, ಒಬ್ಬರ ಇಬ್ಬರ, ಕರ್ಣ ತಗೊಳ್ಳಿ, ಸೋ ಮೆನಿ ಪೀಪಲ್. ಇವ್ರ ಕಡೆ ಅಭಿಮನ್ಯು ತಗೊಳ್ಳಿ, ಉಪಪಾಂಡವರು ತಗೊಳ್ಳಿ, ಎಷ್ಟು ಜನ ಒಳ್ಳೊಳ್ಳೆಯವ್ರನ್ನ ಆಪೋಷಣ ತಗೋಬಿಡ್ತು. ಅಯ್ಯೋ, ಅವ್ರೇನಪ್ಪ ಅಂತ ಅಷ್ಟು ದೊಡ್ಡ ಪಾಪ ಮಾಡಿದ್ರು. ಅದೆಲ್ಲ ಏನಲ್ಲ, ಒಂದು ಸುನಾಮಿ ಬಂದಾಗ, ಜೋರಾದ ಅಲೆ ಬಂದಾಗ ಒಳ್ಳೆಯವ್ರ ಮನೆ ಮಾತ್ರ ನಿಲ್ಸುತ್ತೆ, ತುಂಬಾ ತೊಂದರೆ ಕೊಟ್ಟಿರೋರು ಬಡವ್ರ ಮನೆ ಮಾತ್ರ ತಗೊಂಡೋಗುದು. ಅದೆಲ್ಲ ಏನಿಲ್ಲ. ಕೊರೋನಾ ಬಂದಾಗ ತುಂಬಾ ದೊಡ್ಡವರು ಹೊರಟೋದ್ರು. ಸಾಮಾನ್ಯರಷ್ಟೇ ಅಲ್ಲ, ತುಂಬಾ ದೊಡ್ಡವರು ಕೂಡ ಹೊರಟು ಭಗವಂತ ಕರ್ಕೊಬಿಟ್ಟ. ಸಂಕಟ ಆಗುತ್ತೆ. ಇವತ್ತಿಗೂ ಗಾನಗಾರುಡಿಗ SP ಬಾಲಸುಬ್ರಹ್ಮಣ್ಯಂ ಎಲ್ಲರೂ ಮರ್ತು ಬಿಟ್ಟಿದ್ದಾರೆ. ಇವತ್ತು ಕಡಿಮೆ ಅಂದ್ರೂ 40,000ಕ್ಕೂ ಮೇಲ್ಪಟ್ಟು ಹಾಡುಗಳನ್ನ ಆಡಿದಂಥವ. ಎಂತೆಂಥ ಹಾಡು. ಅದರಲ್ಲಂತೂ ವಿಷ್ಣುವರ್ಧನ್ ಅವರ ಪ್ರತಿ ಒಂದು ಮೂವಿಯ ಒಂದು ಹಿಟ್ ಹಾಡುಗಳಲ್ಲಿ ಅದ್ರ ಹಿಂದ್ಗಡೆ SPB ಇರ್ತಿದ್ರು. ಒಂದು ರೀತಿ ಹೇಗೆ ರಾಜ್ಕುಮಾರ್, PB ಶ್ರೀನಿವಾಸ್ ಅಂತೇವೆಯೋ ಹಾಗೆ ವಿಷ್ಣುವರ್ಧನ್, SP ಬಾಲಸುಬ್ರಹ್ಮಣ್ಯಂ. ಯೋಚನೆ ಮಾಡಿ ನೋಡಿ, ಯಾರಿಗೆ ನೆನಪಿದೆ ಮಕ್ಕಳು ಈ ಸುನಾಮಿ ಕರ್ಕೊಂಡೋಗಿರೋದು? ಇದು ಕರ್ಕೊಂಡು ಹೋಗುತ್ತೆ. ನಾನು ಅದನ್ನೇ ಹೇಳಿದೆ, ಯಾಕೆ ಸರ್ ಬೇಜಾರು ಮಾಡ್ಕೊಬಿಡ್ತೀರಿ? ಈ ಜೇಬು ಖಾಲಿ ಆಗಿದೆ ಅನ್ಕೊಳ್ಳಿ, ಆಗುತ್ತೆ. ಇದೆಲ್ಲ ಒಂದು ಬರಬೇಕು. ನೀವು ಇಲ್ಲಿರ್ಬೇಕಾದವರಲ್ಲ, ನೀವು ಮಾಡಬೇಕಾಗಿದ್ದದ್ದು ಬೇರೆ. ನಿಮಗೊಂದು ದೈವ ಕರ್ಕೊಂಡು ಬಂತು, ಏನೋ ಜನಾನುರಾಗ, ಇನ್ನೊಂದು. ನಾನು ಏನೂ ಮಾಡೇ ಇಲ್ವಾ,
ಕಡಿಮೆ ಅಂದರೂ 1,000 ಮಕ್ಕಳಿಗೆ ಉಚಿತ ವಿದ್ಯಾಭ್ಯಾಸವನ್ನ ಕೊಡುತ್ತಿದ್ದಂಥ ವ್ಯಕ್ತಿ. ಇಂಜಿನಿಯರಿಂಗ್ ವರೆಗೂ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಯಾರು ಟ್ಯಾಲೆಂಟ್ ಇದೆ ಬಡವರ ಮಕ್ಕಳಿಗೆ ತಾನೇ ಒಂದು ವಿದ್ಯಾಸಂಸ್ಥೆ ಕಟ್ಟಿ ಅಲ್ಲೊಂದು 10,000 ಮಕ್ಕಳಿದ್ದಾರೆ. ಅದರಲ್ಲಿ 1,000 ಮಕ್ಕಳು ಮಿನಿಮಮ್ 10% ಪಠ್ಯ ಪುಸ್ತಕದಿಂದ ಹಿಡಿದು ಹಾಸ್ಟೆಲಿಂದ ಹಿಡಿದು ಊಟ ಬಟ್ಟೆಯಿಂದ ಹಿಡಿದು ಅವರ ಫ್ಯಾಕ್ಟ್ರಿಯಲ್ಲಿ ನಿತ್ಯ 1,000 ಜನಕ್ಕೆ 3 ಹೊತ್ತು ಊಟ, ವರ್ಷಕ್ಕೆ 2 ಬೋನಸ್ಸು, ಬಟ್ಟೆ ಚಪ್ಪಲಿ ಎಲ್ಲ ದೇವರೇ. ಅವರು ತಂದೆ ತಾಯಿ ಕೂಡ ಮಾಡಿರೋಲ್ಲ. ತನ್ನ ಮನೆ, ತನ್ನ ಹೆಂಡತಿ, ತನ್ನ ಮಕ್ಕಳು, ಜೀವನ ತುಂಬ ಸುಂದರವಾದದ್ದು. ಎಲ್ಲಿಯವರೆಗೂ ಜೇಬು ತುಂಬಿರುತ್ತದೋ ಆ ಜೇಬಿನಲ್ಲಿ ನಿಮಗೆ ಗೆಲುವಿದೆ ಅಂತ ಇಟ್ಕೊಳ್ಳಿ. ಜೀವನ ತುಂಬ ಸುಂದರ. ಒಂದು ಬಾರಿ ಆ ಜೇಬು ಖಾಲಿ ಆಗಲಿ ನೋಡಿ ಮಕ್ಕಳು, ಸರಸ್ಬಿಡುತ್ತೆ. ಒಬ್ಬರೇ ಕುತ್ಕೊಂಡು ತುಂಬಾ ಹೊತ್ತು ಮಾತಾಡಿದ್ರು ಸಂಪ್ರದಾಯಗಳ ಬಗ್ಗೆ, ಪೂಜೆಗಳ ಬಗ್ಗೆ, ಗ್ರಹಗಳ ಬಗ್ಗೆ. ವಿಪರೀತ ರಾಜಯೋಗ ಅಂದ್ರೆ ಹೀಗೆ ಸರ್, ಸುನಾಮಿ ತರ ಕೊಚ್ಕೊಂಡು ಬರುತ್ತೆ. ಕೆಲವೊಂದು ಹಾಗೆ ಕಾಣಿಸುತ್ತೆ, ಝೀರೋ ಹೀರೋ ಆಗ್ತಾನೆ, ಹೀರೋ ಝೀರೋ ಆಗ್ತಾನೆ. ಇದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡಿ ಸರ್. ನೀವು ನಿಮ್ಮ ಕೆಲಸ ನೀವು ಮಾಡಿದಿರಲ್ವಾ, ನಿಮಗೊಂದು ಅದೊಂದು ಆತ್ಮತೃಪ್ತಿ ಇದೆಯಲ್ಲ. ಕುಳಿತರು, ನಿಂತರು, ಮಲಗಿದ್ರು, ನೆಮ್ಮದಿಯಾಗಿ ಮಲಗ್ತಿದ್ರಿ ಸರ್. ನೀವು ನೆಮ್ಮದಿಯಾಗಿ ಮಲಗ್ತಿದ್ರಿ. ಯಾವುದೋ ದೊಡ್ಡ ಕಾಯಿಲೆಗಳಿಲ್ಲ, ದೊಡ್ಡ ಆಪತ್ತು ಬರಲಿಲ್ಲ, ಯಾವುದೋ ದೊಡ್ಡ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗಿಲ್ಲ, ಇಡಿ ರೈಡ್ ಆಗಿಲ್ಲ, ಜನಗಳ ನಡುವೆ ಹೆಸರು ಕೆಡಿಸ್ಕೊಳ್ಳಿಲ್ಲ. ಆದ್ರೂ ಇದು ಬರುತ್ತೆ. ಖಾಲಿ ಆಗಿದೆ ಅನ್ಕೊಳ್ಳಿ. ಈಗ ಗೆಲುವು ಒಬ್ಬರದ್ದೇ ಅಲ್ಲ ಅಂತ ನನ್ನ ಭಗವಂತ ಕೃಷ್ಣರೂ ಕೂಡ ಜರಾಸಂಧನ ಮೇಲೆ 17 ಬಾರಿ ಸೋಲ್ತಾರೆ. ಬೇಕು ಅಂತ ಒಟ್ಟು ಮಾಡ್ಕೊಂಡು ಬರೋದು ರಾಕ್ಷಸರುಗಳನ್ನೆಲ್ಲ, ಅವ್ರನ್ನೆಲ್ಲ ಸಾಯಿಸೋದು ಜರಾಸಂಧನ ಒಬ್ಬನನ್ನ ಬಿಟ್ಬಿಟ್ಟು. ಗೊತ್ತು ಮುಂದೊಂದು ಮಹಾಭಾರತದ ಯುದ್ಧ ನಡೆಯುತ್ತೆ. ಅವತ್ತು ಈ ರಾಕ್ಷಸ ಪಡೆಗಳು, ರಾಕ್ಷಸರೇ, ಮನುಷ್ಯರ ನಡುವೆ ಯುದ್ಧ ಬೇರೆ ನೋಡಿ. ಅದಕ್ಕೆ ಆ ಒಂದು ಮಹಾಭಾರತ ಯುದ್ಧದಲ್ಲಿ ನೀವು ಯಾರೂ ನಂಬಲ್ಲ, ಘಟೋತ್ಕಚನ ವಧೆ ಆಗುತ್ತೆ. ಕರ್ಣ ದುರ್ಯೋಧನ ಹೇಳ್ತಾನೆ, ರಾತ್ರಿ ಯುದ್ಧ ಶುರು ಮಾಡಿಬಿಡ್ತಾನೆ, ಅವರ ಮಾಯಾ ಯುದ್ಧ. ಭೀಮಸೇನನ ಮಗ, ಹಿಡಿಂಬಿ ಅನ್ನತಕ್ಕಂಥ ರಾಕ್ಷಸಿಯ ಮಗ ಘಟೋತ್ಕಚ. ಅವನ ಮಗ ಬಾರ್ಬರಿಕ, ಅವನಿಗಪ್ಪ, ನೆನಪಿಟ್ಕೊಳ್ಳಿ, ಅವನಿಗಪ್ಪ, ಘಟೋತ್ಕಚನಿಗಪ್ಪ. ಪಾಂಡವರ ಪರವಾಗಿ ಯುದ್ಧಕ್ಕೆ ಬರ್ತಾನೆ. ಏನು ದಾಳಿ ಅಂದ್ರೆ, ಒಂದು ಆಯುಧ ಇರುತ್ತೆ, ಇಂದ್ರ ಕೊಟ್ಟಿರ್ತಕ್ಕಂಥ ಆಯುಧ, ಶಕ್ತಿ ಆಯುಧ. ಯಾರ ಮೇಲೆ ಪ್ರಯೋಗ ಮಾಡಿದ್ರು ಅದು ಸಾವು ತರುತ್ತೆ ಅಂತ ಅದನ್ನ ಇಟ್ಕೊಂಡು ಪೂಜೆ ಮಾಡ್ತಿರ್ತಾನೆ ನಿತ್ಯ. ಕರ್ಣ ಪ್ರಯೋಗ ಮಾಡೋಲ್ಲ, ದುರ್ಯೋಧನ ಬಾಯಿ ಬಡ್ಕೋತಾನೆ. ನೋಡಿ, ಅದಕ್ಕೆ ಹೇಳೋದು, ಉಸಿರಿದ್ದರೆ ಉಪ್ಪು ತಿಂದುಕೊಂಡು ಬದುಕಬಹುದು, ಉಸಿರಿದ್ದರೆ ಉಪ್ಪು ಮಾರಿಕೊಂಡು ಬದುಕಬಹುದು ಅನ್ನತಕ್ಕಂಥದ್ದು ನೋಡಿ ದುರ್ಯೋಧನ ಅವತ್ತು ಹೇಳ್ತಾನೆ. ಇಲ್ಲ, ಜನ್ಮ ಜನ್ಮಾಂತರದ ಹಾಗೆ, ಜನ್ಮ ಜನ್ಮಾಂತರದ ದ್ವೇಷ ಕರ್ಣನಲ್ಲಿರುತ್ತೆ. ಇಲ್ಲ ಮಿತ್ರ, ನಾನು ಒಂದು ಆಯುಧ ಇದೆ, ನಿನಗೆ ಗೊತ್ತಿದೆ, ಇಂದ್ರ ಕೊಟ್ಟಿರ್ತಕ್ಕಂಥದ್ದು, ನಾನು ಪ್ರಯೋಗ ಮಾಡಲ್ಲ. ಏನ್ ಮಾಡಿದ್ರು ಘಟೋತ್ಕಚನ ಅಟ್ಟಹಾಸ, ಬೆಂಕಿಯ ಮಳೆ, ಸುನಾಮಿ ಅಪ್ಪಳಿಸ್ತಿರ್ತಾನೆ, ಅಲ್ಲೋಲ ಕಲ್ಲೋಲ. ದುರ್ಯೋಧನ ಸಮೇತ ಓಡೋಗ್ಬೇಕು, ಯಾರೂ ನಿಲ್ಸೋಕಾಗಲ್ಲ. ಅಂಥದ್ದೊಂದು ಯುದ್ಧ ನಡೀತಿರುತ್ತೆ. ಘಟೋತ್ಕಚನ ಬಿಟ್ರೆ ಮಾಯ ಆಗ್ತಾನೆ, ಅಸುರ ಅವನು, ರಾಕ್ಷಸ ಅವನು. ಅಲ್ಪ ಸ್ವಲ್ಪ ಉಳಿದುಕೊಂಡ ರಾಕ್ಷಸರುಗಳಲ್ಲಿ ಘಟೋತ್ಕಚ ಒಬ್ಬ. ನೆನ್ಪಿಟ್ಕೊಳ್ಳಿ, ಒಬ್ಬ ಎಂತ ಅಲ್ಲೋಲ ಕಲ್ಲೋಲ ಅಂದ್ರೆ ಅದು ಬೇರೆ ಲೆಕ್ಕ ಆಗ್ಬಿಡುತ್ತೆ. ನೀನ್ ಕೈ ಮುಗಿತೀನೋ, ಇವತ್ತೊಂದು ರಾತ್ರಿ ತಡ್ಕೊಬಿಡೋಣ ಅಂತ ಹೇಳ್ತಾನೆ. ಬೆಳಿಗ್ಗೆ ಹೊಡೆದಾಕ್ತೀನಿ ಅವನನ್ನ, ಇವನ್ ರಾತ್ರಿ ಇರ್ತಾನೆ ಅವನು ಅಂತ. ಬೆಳಿಗ್ಗೆ ನಾವು ಸೂರ್ಯೋದಯ ನೋಡೋದಿಲ್ಲ ಕರ್ಣ, ನಾವು ಸೂರ್ಯೋದಯ ನೋಡೋದಿಲ್ಲ. ಏನಾದ್ರೂ ಮಾಡು ಸರಿ, ಅವನನ್ನು ಹೊಡೆದಾಕು, ನನ್ನ ಮಾತು ಕೇಳು. ನಾವು ಉಸಿರಿದ್ರೆ ರಾಜ್ಯ, ಉಸಿರಿದ್ರೆ ನೀನು, ನಾನೇ ಇಲ್ಲ ಅಂದ್ಮೇಲೆ ರಾಜ್ಯ ಇಟ್ಕೊಂಡು ಏನ್ ಮಾಡ್ತೀರಾ? ದೊರೆ ಮಿತ್ರ, ಸರಿ ಆಯ್ತು, ಆಗಿದ್ದಾಗ್ಲಿ. ನೋಡಿ, ದೈವ ಪ್ರಣಾಳಿಕೆ, ಆ ಶಕ್ತಿ ಅನ್ನತಕ್ಕಂಥ ಆಯುಧ ತಗೊಂಡು ಪ್ರಯೋಗ ಮಾಡ್ತಾನೆ, ಘಟೋತ್ಕಚನ ಹೊಡೆದಾಕ್ತಾನೆ. ಹೊಡೆದ್ರೆ ಘಟೋತ್ಕಚ ಹೆಂಗ್ ಬೀಳ್ತಾನೆ ಅಂತ ಹೇಳ್ದ ಅಂದ್ರೆ, 100 ಆನೆಗಳ ಭಾರವಾಗ್ಬಿಡ್ತಾನೆ.
ಎತ್ತರ ಆಗಲ್ಲ, ಆ ರೀತಿ ಬೀಳ್ತಾನೆ. ಒಂದು ದೊಡ್ಡ ಹೆಮ್ಮರ ಬೀಳ್ದಾಗೆ ಕೌರವ ಸೇನೆ ಮೇಲೆ ಬಿದ್ದು ಸಾಯ್ತಾನೆ. ಸಾಯ್ತಾ ಕೂಡ 1,00,000 ಜನರನ್ನ ಸಾಯಿಸುವಷ್ಟು ಮಟ್ಟಕ್ಕೆ ಒಂದು ಪ್ರಯೋಗ ಮಾಡಿ ಸಾವು ತರುತ್ತಾನೆ. ಎಲ್ರಿಗೂ ದುಃಖ. ಪಾಂಡವರು ಇದರಲ್ಲಿ ಶಿಬಿರದಲ್ಲಿ ಕೃಷ್ಣರು ನೋಡ್ಬೇಕು, ಕೊಳಲುತ್ತಾ ಒಂದು ಕುಣಿತಾರೆ, ಒಂದು ಡಾನ್ಸ್ ಮಾಡ್ತಾರ ನೋಡ್ಬೇಕು. ಧರ್ಮರಾಯರು ಬೆಕ್ಕಸ ಬೆರಗಾಗ್ಬಿಡ್ತಾರೆ. ಭೀಮಸೇನಿಗೆ ಇಲ್ಲಿದ್ದು ಪುತ್ರ ಶೋಕ. ಎಷ್ಟಾದ್ರೂ ಮಗನೇ ಅಲ್ವಾ, ನಮಗೋಸ್ಕರ ಕೇಳಿದ ತಕ್ಷಣ ಬಂದು ಯುದ್ಧಕ್ಕೆ ನಿಂತವನು. ಅಂಥದ್ದು ಈ ತರ ಸಾವಾಗಿದ್ರೆ ಅರ್ಜುನ ಕೂಡ ಆ ಮಮಕಾರದಿಂದ ಪ್ರೀತಿಯಿಂದ ಕಣ್ಣೀರು ಬತ್ತೋಗ್ಬಿಟ್ಟಿರುತ್ತೆ, ಒದ್ದಾಡ್ತಿದ್ರೆ ಕೃಷ್ಣ ಕೊಳಲು ಹೊತ್ತ ಕುಣಿತಾರೆ. ಅಲ್ಲೊಂದು ನಾಟ್ಯ ಪುಟ್ಟದಾಗಿ ಆ ಶವದ ಸುತ್ತಲೂ ಸುತ್ಕೊಂಡು ಬರ್ತಾರೆ. ಏನು ಭಗವಂತ ನಿನ್ನ ಲೀಲೆ, ನಮಗೆ ಅರ್ಥನೇ ಆಗ್ತಿಲ್ಲ. ನಾವು ನೋಡಿದ್ರೆ ಪುತ್ರ ಶೋಕದಲ್ಲಿದ್ರೆ ನಮ್ಮ ಮೊಟ್ಟ ಮೊದಲ ವಂಶೋದ್ಧಾರಕ, ವಂಶಕ್ಕೆ ಹುಟ್ಟಿದ ಮೊದಲನೇ ಮಗ ಅವನು. ನೆನ್ಪಿಟ್ಕೊಳ್ಳಿ, ಮೊದಲನೆಯ ಮಗ. ಆ ಅರಗಿನ ಮನೆಯಿಂದ ತಪ್ಪಿಸ್ಕೊಂಡು ಬಂದಾಗ, ಆಗ ಸಿಕ್ಕಾಗ ಆ ಹಿಡಂಬಾಸುರನ ಸಂಹಾರ ಆಗಿ ಹಿಡಿಂಬಿಯ ಜೊತೆ ಭೀಮಸೇನನ ಮದುವೆಯಾಗಿ ಹುಟ್ಟಿದಂಥ ಮಗು. ಆಮೇಲೆ ಬಕಾಸುರ, ಆಮೇಲೆ ಸ್ವಯಂವರ. ಲೆಕ್ಕ ಹಾಕ್ಕೊಳ್ಳಿ, ಅವರು ಬ್ರಾಹ್ಮಣರ ವೇಷದಲ್ಲಿರ್ತಾರೆ. ಆಗೊಂದು 24-25 ವರ್ಷ ಲೆಕ್ಕ ಹಾಕ್ಕೊಳ್ಳಿ. ಆಗ ಹುಟ್ಟಿದಂಥ ಮಗ ಈಗ 75-76ನೇ ವರ್ಷ, ಈಗ ಬಂದು ಬಡದಾಡ್ತಕ್ಕಂಥ ಸಮಯ. ಏನು ಕೃಷ್ಣ, ನಮಗೆ ಈ ತರ ಒಂದು ನೋವು ಕೊಡ್ತೀಯಲ್ಲ ಅಂದಾಗ ಕೃಷ್ಣರು ಹೇಳ್ತಾರೆ, ನಿಮಗೇನ್ರೋ ಗೊತ್ತಿದೆ ಘಟೋದ್ಗಜನ ಬಗ್ಗೆ ಹೇಳ್ತಾರೆ. ಅವನು ಅಸುರ, ಅವನೆಲ್ಲಿದ್ದರೂ ಅಸುರನೇ. ಇವತ್ತೇನೋ ನಿಮ್ಮ ಪ್ರೀತಿ ಮಾತು ಇನ್ನೊಂದು, ಇವತ್ತು ನೀವು ಕರೆದಿದ ತಕ್ಷಣ ಬಂದ, ನಿಮಗ್ ಗೊತ್ತಿಲ್ಲ. ಇನ್ನು 100 ಅರ್ಜುನರು, 100 ಕರ್ಣರು, 100 ಕೃಷ್ಣರು, 100 ಜನ್ಮ ಎತ್ತು ಬರ್ಬೇಕಿತ್ತು. ಅವನೇನಾದ್ರೂ ತಿರುಗಿ ಬಿಟ್ಬಿಟ್ರೆ, ಇವತ್ತಿಲ್ಲ ಅಂದಿದ್ರೆ ತಿರುಗಿ ನಿಂತು ಬಿಟ್ರೆ ಅವನು ಯಾರನ್ನೂ ನೋಡಲ್ಲ. ಅಸುರನೇ, ಅಸುರ ಬುದ್ಧಿಯೇ, ಅವನು ಯಾರನ್ನೂ ನೋಡಲ್ಲ. ಇವತ್ತೇನೋ ನಿಮ್ಮ ಅಕ್ಕರೆ ಕಾಣಿಸ್ಬಿಟ್ಟಿದೆ, ಬಂದಿದ್ರೆ ನಿಮ್ಮ ಮಾತು ಕಟ್ಟು ಬಿದ್ದು ತಲೆ ತಿರುಗ್ತು ಅಂದ್ರೆ ನಿಮ್ಮ ತಲೆ ತೆಗೆಯೋದ್ರಲ್ಲಿ ನಂಬರ್ 1 ಅವನೇ, ಅಸುರನೇ. ಹೌದು, ದುಃಖವೇ. ಈಗ ನಿಮ್ ಜೇಬು ಖಾಲಿ ಆಗಿದೆ, ನಿಜವೇ. ನಿಮ್ಮ ಪುತ್ರ ಖಾಲಿಯಾಗಿದ್ದಾನೆ, ನಿಜವೇ. ಆದರೆ ಸೋಲಿನಲ್ಲೂ ಆನಂದವಿದೆ. ನಾನು ಅದನ್ನ ನೆನೆಸ್ಕೊಂಡು ಖುಷಿ ಪಡ್ತಿದ್ದೇನೆ. ಅಪ್ಪಾ, ಇವನು ಓದಂತ ಅದಷ್ಟೇ ಅಲ್ಲ, ಇನ್ನೊಂದಿದೆ. ಧರ್ಮರಾಯರಿಗೆ ಹೇಳ್ತಾರೆ, ಕರ್ಣ ನಿತ್ಯ ಒಂದು ಆಯುಧವನ್ನ ಪೂಜೆ ಮಾಡ್ತಿದ್ದ, ಶಕ್ತ್ಯಾಯುಧ. ಅರ್ಜುನನ್ಗೂ ಸೇರಿಸಿ ಹೇಳ್ತಾರೆ, ಅದನ್ನ ಇಂದ್ರ ಕೊಟ್ಟಿರೋದು. ಆ ಆಯುಧ ಈ ರಾತ್ರಿ ಮುಳುಗಿ ಬೆಳಿಗ್ಗೆ ಎದ್ದಿದ್ರೆ ಕರ್ಣ ಸಾಯಿಸ್ತಿದ್ದ, ಘಟೋದ್ಗಜನನ್ನ ಓಡಿಸ್ತಿದ್ದ, ಬೀಳಿಸ್ತಿದ್ದ, ಏನಾದ್ರೂ ಮಾಡ್ತಿದ್ದ. ಅವನಿಗದಿದೆ. ಆದ್ರೆ ಶಕ್ತ್ಯಾಯುಧ ಇವತ್ತು ಪ್ರಯೋಗ ಆಗಿರ್ಲಿಲ್ಲ ಅಂದ್ರೆ ಇಂದ್ರ ಶಕ್ತ್ಯಾಯುಧ ಅರ್ಜುನನ ಸಾವಿಗೆ ಅದಕ್ಕೋಸ್ಕರನೇ ಇಟ್ಟು ನಿತ್ಯ ಪೂಜೆ ಮಾಡ್ತಿದ್ದ. ಏನಕ್ಕೂ ಬಳಸಿಲ್ಲ ಅವನು. ಏನು ಬೇಡ, ಅದನ್ನ ಮಂತ್ರಪೂರಿತನೂ ಬೇಡ, ನೆನೆಸ್ಕೊಂಡು ಎದುರುಗಡೆ ಇರೋದು ಜೀವ ಹೋಗ್ಬೇಕು ಅಂತ ಬಾಣ ಬಿಟ್ರೆ ಮುಗೀತೋದು. ಶಕ್ತ್ಯಾಯುಧದ ಶಕ್ತಿ ಅದು ಹೊಡೆದಾಕುತ್ತೆ. ಅರ್ಜುನನನ್ನ ಉಳಿಸ್ಕೊಂಡಿದ್ದೇನೆ ನಾನು. ಪಂಚಪಾಂಡವರಲ್ಲಿ ಮಧ್ಯಮ ಪಾಂಡವ ಒಬ್ಬ ಹೋದ್ರೆ ಯುದ್ಧ ಮುಗಿದೋಯ್ತಲ್ವೇನ್ರು, ಇನ್ನೇನಕ್ರೋ ನೀವು ನಿಮ್ಮನ್ನು ಉಳಿಸ್ಕೊಟ್ಟಿರೋ ಒಂದು ಖುಷಿಲಿದ್ದಾನೆ. ಇಲ್ಲ ಅಂದಿದ್ದರೆ ಈ ರಾತ್ರಿ ಇಲ್ಲ ಅಂದ್ರೆ ಬೆಳಗ್ಗೆಗೆ ಕರ್ಣನ ವಿಜೃಂಭಣೆ ಬೇರೆ ಇರ್ತಿತ್ತು ಅಂತ. ನೋಡಿ, ಜೇಬು ಖಾಲಿ ಅಂತ ನಾವು ಅನ್ಕೋತೀವಿ ಕೆಲವೊಂದು ಸಮಯ. ಇದನ್ನೇ ನಾನು ಅವ್ರಿಗೆ ಹೇಳಿದೆ, ಯಾಕೆ ನೊಂದ್ಕೋತೀರಿ ಸರ್? ಯಾವುದೋ ಒಂದು ಅಸುರ ಶಕ್ತಿಗಳು ಕೆಲವೊಂದು ಸಮಯ ಈ ತರ ಆಗುತ್ತೆ. ನಿಮ್ ಕೆಲಸ ನೀವು ಮಾಡಿದ್ದೀರಿ, ಫೋಕಸ್ ಆನ್ ಯುವರ್ ಎಜುಕೇಶನ್ ಫೀಲ್ಡ್. ಜೇಬು ಖಾಲಿ ಆಗುವವರೆಗೂ ಜೀವನ ತುಂಬಾ ಸುಂದರ. ನೀವು ಗೆದ್ದಾಗ ನೋಡಿ, ಆ ಜೇಬಿನ ತುಂಬಾ ಗೆಲುವಿದೆ ಅಲ್ವಾ, ಎಷ್ಟು ಜನ ವಿಸಿಲ್ ಹೊಡಿತಾರೆ ನೋಡಿ, ಎಷ್ಟು ಜನ ಚಪ್ಪಾಳೆ ತಟ್ತಾರೆ ನೋಡಿ. ಹೌದು, ನೀವು ನೋಡಿ, ನೀವು ಬೇಕಾದ್ರೆ ಒಂದು ಬಾರಿ ಜೇಬು ತುಂಬಿ ಬಿಡ್ತು ಅಂದ್ರೆ ಆಟೋಮೆಟಿಕಲಿ ತುಂಬ್ಕೋತಾರೆ, ಆಟೋಮೆಟಿಕಲಿ ಎಲ್ರು. ಅದೇ ಈ ಜೇಬು ಖಾಲಿ ಆಗಿದೆ ಅಂತ ಇಟ್ಕೊಳ್ಳಿ, ಅದೊಂದು ನಿಮ್ ಗೌರವನೇ ಇರ್ಬೋದು. ಯಾವುದೋ ರೀತಿನಲ್ಲಿ ಏನೋ ಒಂದು ಆಯ್ತು ಮಾಡಿಸುತ್ತೆ. ನಿಮ್ಮ ಕರ್ಮ ನಿಮ್ಮನ್ನ ಕರ್ಕೊಂಡು ಹೋಗಿ ಮಾಡಬಾರದನ್ನ ಮಾಡಿಸುತ್ತೆ, ಆಡಬಾರದನ್ನ ಆಡಿಸುತ್ತೆ.
ನಿಲ್ಲಬಾರದ ಜಾಗದಲ್ಲಿ ನಿಲ್ಲಿಸುತ್ತೆ. ಯಾರಾದರೂ ತುಂಬ ದೊಡ್ಡ ವ್ಯಕ್ತಿಗಳು ಗಮನಿಸಿ ನೋಡಿ, ಯಾರಾದ್ರೂ ಬೇಕು ನಾಳೆ ಇಂಥದೊಂದು ಸಮಸ್ಯೆ ನಾವು ನೆತ್ತಿಗೆ ತಂದಿಟ್ಕೋತೇವೆ, ಇದರಿಂದ ನಾವು ದೇಶಾಂತರ, ಪಲಾಯನ, ಇನ್ನೊಂದು ಇದ್ದಾರೆ. ಸಮಾಜ ದ್ರೋಹಿಗಳಿದ್ದಾರೆ, ಅದು ಬಿಡಿ. ದಾವೂದ್ ಇಬ್ರಾಹಿಮು ಇದೆಲ್ಲ ಇದ್ದಾರೆ, ಬಿಟ್ಬಿಡಿ, ಅದು ಬೇರೆ. ಬೇರೆ ವ್ಯಕ್ತಿಗಳು ನಾವು ನೋಡ್ತಿರ್ತೇವಲ್ವಾ, ಅಲ್ಲೊಂದು ಪಲಾಯನ, ಅಲ್ಲೊಂದು ಸೋಲು, ಇಲ್ಲೊಂದು ಅವಮಾನ, ಯಾವುದೋ ಒಂದು ಕೊಲೆ ಕೇಸು. ಕೆಲವು ವ್ಯಕ್ತಿಗಳು ಸಮಾಜದಲ್ಲಿ ಹೇಗೆ ಬೆಳೆದು ನಿಂತಿರ್ತಾರೆ ಅಂತ ಹೇಳೋದಂದ್ರೆ, ಏನೋ ಇದು ಕಟೌಟು ಅಂತ ನೋಡ್ತಿರ್ತವೆ. ದಿಢೀರ್ ಅಂತ ಹೇಳ್ಬಿಟ್ಟು ಏನೋ ಒಂದು ಕ್ಷುಲ್ಲಕ ಕಾರಣ ನೋಡಿ, ಆ ಮನಸ್ಸಿನ ಮೇಲೆ ಪ್ರಭಾವ, ಪ್ರಬೋಧ, ಸುತ್ತಮುತ್ತಲಿನ ಪ್ರಬೋಧ ಕರ್ಕೊಂಡು ಬರುತ್ತೆ. ನೆನ್ಪಿಟ್ಕೊಳ್ಳಿ, ಬಂದು ಅಲ್ಲೊಂದು ಸೆಳೆತ ಆಗಿ ಹೋಗಿ ಇವತ್ತು ಜೈಲಲ್ಲಿ ಕೂತ್ಕೊಂಡು ಇದ್ರೆ ಅದು ಹೆಂಗ್ ಅನ್ಸುತ್ತೆ ಅಂದ್ರೆ, ಇದು ಬೇಕಿತ್ತಾ? ಒಂದು ಎಕ್ಸಾಂಪಲ್ ಇವತ್ತು ಹೇಳ್ಬೇಕು ಅಂದ್ರೆ ಧೈರ್ಯವಾಗಿ ಹೇಳ್ತಾನೆ ದರ್ಶನ್. ಎಂತ ಕಟೌಟ್ ಗೊತ್ತೇನ್ರಿ? ಎಡಗೈಯಲ್ಲಿ ಮಾಡಿದ್ ಬಲಗೈ ಗೊತ್ತಿಲ್ಲ ತುಂಬಾ ಜನಕ್ಕೆ. ಇರಬಹುದು, ತಪ್ಪೆ, ಯಾರು ಮಾಡಿದರೂ ತಪ್ಪೆ. ಕ್ಷುಲ್ಲಕ ಕಾರಣಕ್ಕೆ ವಿವೇಚನೆ ಕಳ್ಕೊಂಡ್ರ, ಇನ್ನೊಂದ ಜೇಬು ಖಾಲಿಯಾದಾಗ ನೆನ್ಪಿಟ್ಕೊಳ್ಳಿ, ಕೆಲವು ಪರೀಕ್ಷೆಗಳು, ಅಗ್ನಿ ಪರೀಕ್ಷೆಗಳು, ಈ ತರದ ಕೆಲವೊಂದು ತಂದಿಟ್ಟು ನಮ್ಮನ್ನ ಉನ್ಮತ್ತ ಮಾಡಿಸ್ಬಿಡುತ್ತೆ. ಇಟ್ಸ್ ಆಲ್ ಡಿಸೈನ್ಡ್ ಜೇಬು ಖಾಲಿ ಮಾಡಿಸ್ಲಿಕ್ಕೆ ಮಾಡುತ್ತೆ. ಜೇಬು ತುಂಬಿಸುವುದು ಪ್ರಕೃತಿಯ. ನಾವ್ ಅನ್ಕೋತ ನೋಡಿ, ತಪ್ಪು ತಿಳ್ಕೊಬಿಡಿ. ನೀವು ಹುಟ್ಟಿದಾಗ ನಿಮ್ಗೆ ಏನಾದ್ರು ಜೇಬು ತುಂಬಿತ್ತಾ? ನೀವ್ ಯಾರು ಅನ್ನೋ ಪರಿಚಯ ಯಾರಿಗೂ ಇಲ್ಲ. ಯಾರೂ ನಿಮ್ಮನ್ನ ನೋಡಿಲ್ಲ. ನೀವೇನ್ ಮಾಡಿದ್ರಿ, ಏನ್ ಮಾಡ್ತೀರಿ ಅನ್ನೋದು ಕೂಡ ಗೊತ್ತಿಲ್ಲ. ಅವತ್ತು ನಿಮಗೆ ಅಭಿಮಾನಿಗಳು ಇಲ್ಲ. ಸ್ಕೂಲಲ್ಲಿ ಓದೋವಾಗ, ಕಾಲೇಜಲ್ಲಿ ಓದೋವಾಗ ದಿಢೀರ್ ಅಂತ ಒಂದು ಕದಲಿಕೆ ಆಗಿ ಎಲ್ಲೋ ಒಂದು ಸ್ಥಾಯಿ ಆ ಜೇಬು ತುಂಬಿ ಬಿಡುತ್ತೆ. ಆಹಾಕಾರ, ಜೈಕಾರ, ಓಹೋಕಾರ, ಏನ್ ವಿಸಿಲ್, ಅದು ಇದು ಅನ್ನತಕ್ಕಂಥದ್ದು. ನಾವು ಅನ್ಕೋತೇವೆ, ನಾನ್ ಮಾಡಿದ್ದು, ನನ್ನಿಂದ ಆಗಿತ್ತು, ನಾನೇ ನಡೆಸಿತ್ತು, ಏನೇನೋ ಮಾತಾಡ್ತೇವೆ. ಇಷ್ಟು ಗೋಲಿ ಆಕಾರದ ಭೂಮಿ. ನಮ್ ಸೂರ್ಯ ಎಷ್ಟು ದೊಡ್ಡವನ್ ಗೊತ್ತೇನ್ರಿ? ನಮ್ಮ ಭೂಮಿಯ ಮುಂದುಗಡೆ ಒಂದು ಫುಟ್ಬಾಲ್ ಗ್ರೌಂಡ್ ಅಷ್ಟು ದೊಡ್ಡವನು ಸೂರ್ಯ. ಒಂದು ಫುಟ್ಬಾಲ್ ಗ್ರೌಂಡ್, ಕ್ರಿಕೆಟ್ ಗ್ರೌಂಡ್ ನೋಡಿದಿರಲ್ವಾ, ಅಷ್ಟು ದೊಡ್ಡವನು ನಮ್ಮ ಸೂರ್ಯ. ಇನ್ನು ಸಾವಿರಾರು ಸೂರ್ಯರಿದ್ದಾರೆ, ಲಕ್ಷಾಂತರ ಕೋಟ್ಯಾಂತರ ಸೂರ್ಯರಿದ್ದಾರೆ. ನಮ್ಮ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂ, ಅದರಲ್ಲಿ ನಮ್ಮ ಒಂದು ಈ ಬಾಲ್ ಹಾಕ್ತಾರೆ ಗೊತ್ತಾ, ಕ್ರಿಕೆಟ್ ಬಾಲ್. ಕ್ರಿಕೆಟ್ ಈಗ IPL ನಡೀತಿದಲ್ಲ, ಆ ಬಾಲ್ ಎಷ್ಟು ಸೈಜ್ ಇದೆ ನೋಡಿ, ಇಷ್ಟೇ. ಗ್ರೌಂಡ್ ಎಷ್ಟಿದೆ ಲೆಕ್ಕ ಹಾಕೊಳ್ಳಿ. ನಮ್ಮ ಸೂರ್ಯ ಎಷ್ಟು ದೊಡ್ಡವನು ಅಂತ. ಬಾಲ್ನಷ್ಟು ಆಕಾರ ನಮ್ಮ ಭೂಮಿ. ಅದರಲ್ಲಿ 8% ವಾಸಿಸಲು ಯೋಗ್ಯ ವಾಸಿಸ್ತಿರೋದು. ಅದರಲ್ಲಿ 8% ಜನಸಂಖ್ಯೆಗಳಿರೋದು. ಅದರಲ್ಲಿ ಏಷ್ಯಾ ಖಂಡಗಳು, 7 ಖಂಡಗಳು. ಏಷ್ಯಾ ಅಂತೆ, ರಷ್ಯಾ ಅಂತೆ, ಚೈನಾ ಅಂತೆ, ಅಮೇರಿಕಾ ಅಂತೆ, ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ, ಆಸ್ಟ್ರೇಲಿಯಾ ಅಂತೆ, ನ್ಯೂಜಿಲೆಂಡ್ ಅಂತೆ, ಇದೆಲ್ಲ ಆಫ್ರಿಕಾ ಅಂತೆ ಮಾತಾಡ್ತೀವಲ್ವ. 7 ಖಂಡಗಳು. ಅದರಲ್ಲಿ ಏಷ್ಯಾ ಆ 8% ಅಲ್ಲಿ 8% 7 ಖಂಡ. ಆ ಏಷ್ಯಾದಲ್ಲಿ ಭಾರತದಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ನಾನೊಬ್ಬ ಗಿಲ್ಲಿ ಎಲ್ಲ, ಧೂಳು ಕೂಡ ಇಲ್ಲ. ಬೆಂಗಳೂರಲ್ಲಿ ನಾನು ಧೂಳಿಲ್ಲ. ವಾಟ್ ಎಮ್ ಐ? ಜೇಬು ಖಾಲಿ ಆದಾಗ ಗೊತ್ತಾಗುತ್ತೆ. ಅಷ್ಟು ದೊಡ್ಡ ಮನುಷ್ಯನಿಗೆ ಅದನ್ನೇ ಹೇಳಿದೆ. ಅವೆಲ್ಲ ಅಷ್ಟು ಅನ್ಕೋಬೇಡಿ ಸರ್. ಇಷ್ಟು ಭಾವನಾತ್ಮಕವಾಗಿ ಬೇಯಬೇಡಿ. ಇದೆಲ್ಲ ಪ್ರಭಾವಕ್ಕೆ ಒಳಗಾಗ್ಬೇಡಿ. ಇಷ್ಟು ದೊಡ್ಡವ್ರು ನೀವು ಅದಕ್ಕೆ ಆಗಬಾರ್ದು, ಇನ್ಫ್ಲುಯೆನ್ಸ್ ಆಗಬಾರ್ದು, ವ್ಯಗ್ರತಾ ಭಾವ ಆಗಬಾರ್ದು, ಬೇಜಾರು ಮಾಡ್ಕೋಬಾರ್ದು. ಹೌದು, ಸಂಸ್ಥಾ ಕಟ್ಟಿದಿರಿ, ತೃಪ್ತಿಯಾಗಿ ನಿಮಗೂ ಗೊತ್ತಿರಲಿಲ್ಲ, ಆಕಸ್ಮಿಕ ಕೊಟ್ಟ ಸರಿ. ಅದ್ರ ಜೊತೆನಲ್ಲಿ ಇದ್ರದ್ದೊಂದು ಆಕರ್ಷಣೆ ಕೊಟ್ಟ. ನೀವೆನ್ಕೋಬಿಟ್ರಿ ಇದೇ ಸತ್ಯ. 15 ಒಂದು ಎಲೆಕ್ಷನ್ ಪ್ಲೇಸ್ಗಳನ್ನ ಗೆಲ್ಲಿಸ್ತಕ್ಕಂಥ ತಾಕತ್ತು ಅಂದ್ರೆ ಅದೊಂದು ಅಧಿನೇತ ಅನ್ನತಕ್ಕಂಥದ್ದು. ನಮ್ಮನ್ನು ಸಮೇತ ತಗೊಂಡು ಹೋಗ್ಬಿಟ್ಟಿದೆ. ಮಾಡಿದಿರಿ, ಕೊಟ್ಟಿದ್ದೀರಿ, ಬಿಡಿ. ಅವನ್ ಕೊಟ್ಟ, ನೀವು ಕೊಟ್ರಿ. ನೀವೆಲ್ಲಿಂದ ಕೊಟ್ರಿ? ನಿಮ್ ಕೈಯಿಂದ ಅಗದಗದು ಕೊಟ್ರ? ಎಂಥದಿಲ್ಲ. ಜೇಬು ಖಾಲಿ ಆಗಿದೆ, ನಿಮ್ಮ ಗೌರವ ಖಾಲಿ ಆಗಿದೆ, ನಿಮ್ಮ ವೋಟ್ ಬ್ಯಾಂಕ್ ಖಾಲಿ ಆಗಿದೆ, ನಿಮ್ಮ ಹೆಸರು ಖಾಲಿ ಆಗಿದೆ. ಬಿಟ್ಟು ಬಿಡಿ. ತುಂಬಾ ಇದೆಲ್ಲ ಅಟ್ಯಾಚ್ಮೆಂಟ್ ಇಟ್ಕೋಬೇಡಿ. ಯಾವಾಗ್ಲೂ ನಾನು ಅವ್ರಿಗೆ ಹೇಳಿದ್ದೆ, ಜೀವನ ಅಂದ್ರೆ ಏನ್ ಗೊತ್ತಾ ಸರ್? ಎಲ್ರ ಜೊತೆ ಇರಬೇಕು, ಆದ್ರೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇರಬೇಕು. ಎಲ್ರ ಜೊತೆಲೂ ಇರಿ. ಅವ್ರು ನಮ್ಮ ಜೊತೆಲೇ ಇರ್ತಾರೆ, ನನ್ನ ಜೊತೆಲೇ ಇರ್ತಾರೆ, ನನ್ನ ಮಾತಲ್ಲೇ ಇರ್ತಾರೆ. ಅದ್ ಕಟ್ಕೊಂಡು ಹೆಂಡ್ತಿನೇ ಇರೋಲ್ಲ.
ಗಂಡ ಇರೋಲ್ಲ, ಮಗ ಇರೋಲ್ಲ, ಅಮ್ಮ ಅಪ್ಪ ಇರೋಲ್ಲ. ಅಂತ ಒಂದು ಪ್ರಭಾವದ ಒಂದು ವಿಚಿತ್ರವಾದಂಥ ವೇಗ ನಡೀತಿರ್ತಕ್ಕಂಥದ್ದು. ಅಂಥದ್ರಲ್ಲಿ ಈ ಎಕ್ಸ್ಪೆಕ್ಟೇಷನ್ ಇದ್ದೂ ಇಲ್ಲದ ಹಾಗೆ ತುಂಬಾ ನಂಬಿಕೆ ಇಟ್ಕೊಂಡು ನಮ್ಮ ಜೊತೆಲಿರೋರೆಲ್ಲ ನಮ್ಮ ಜೊತೆಲೇ ಇರ್ತಾರೆ ಅಂದ್ಕೊಳ್ಳೋದು ಪೂರ್ಣವಾದಂಥ ತಪ್ಪು. ತುಂಬಾ ಒಂದು ಸಂಕಟದ ಮಾತು ಹೇಳ್ಬಿಟ್ರು ಅವ್ರು. ನೋಡಿ, ಒಡೆದು ಹೋದ ಮನಸ್ಸು ಇನ್ಯಾವತ್ತಿಗೂ ಸರಿ ಹೋಗಲ್ಲ ಆಚಾರ್ಯರೇ, ಗುರುಗಳೇ. ಹಂಗೆ ಹೇಳಿದ್ರು. ಹಿಂಗೆ ಸೊನ್ನಪಡಿ ಉನ್ಮದ ಒಡೆஞ்சு போன ಮನಸ್ಸು, ಒಡೆದೋದ ಮನಸ್ಸು ಇನ್ಯಾವತ್ತಿಗೂ ಸರಿ ಹೋಗಲ್ಲ. ಹಾಗೆ ಸತ್ತೋತ್ಸವಕ್ಕೆ ಎಷ್ಟೇ ಅಲಂಕಾರ ಮಾಡಿದರೂ ಎದ್ದು ಕುಳಿತುಕೊಳ್ಳುವುದಿಲ್ಲ. ಖಾಲಿ ಆಗ್ಬಿಟ್ಟಿದ್ದಾನೆ ಗುರುಗಳ ಅಂತ. ಎಂಥ ಮಾತು ಗೊತ್ತಾ? ಸತ್ವೇ ಇದೆಲ್ಲ ನಡೀತಿದೆ ಸುತ್ತಮುತ್ತ. ಅಂದ್ರೆ ನಿಮ್ಮ ಸುತ್ತಮುತ್ತಲು ನೀವೊಬ್ಬ ದಳಪತಿ. ಜೇಬು ಖಾಲಿ ಆಗೋವರೆಗೆ ನಿಮ್ಮ ಜೊತೆಲಿ ಎಲ್ಲ ಇರೋದು. ಅದು ಆಯಸ್ಸಿರ್ಬೋದು, ಆರೋಗ್ಯ ಅನ್ನೋ ಜೇಬಲ್ಲಿ ಆರೋಗ್ಯ ತುಂಬಿಸ್ಕೊಂಡಿರಿ. ನಾನು ಅದಕ್ಕೆ ಹೇಳ್ತಿರ್ತಾನೆ, ಅಂದವಾಗಿ ಬದುಕೋದು ಖುಷಿಯ, ಆನಂದವಾಗಿ ಬದುಕೋದು ಖುಷಿಯ ಅಂತ. ಅಯ್ಯೋ, ನಿಮ್ಮ ಕೈ ಮುಗಿದು ಹೇಳ್ತಾನೆ, ಈ ಅಂದದಿಂದಗಡೆ ಹೋಗ್ಬೇಡಿ. ಈ ಹೆಸರು, ಈ ಪದವಿ ಆಗಲ್ಲಪ್ಪ. ನಾವು ಸಾಮಾನ್ಯರು. ಅದನ್ನ ನಿಂತ್ಕೊಳ್ಳೋರು ಕೆಲವರು ಇದ್ದಾರೆ, ಅದಕ್ಕೆ ಅಂತ ಹುಟ್ಟಿರ್ತಾರೆ ಅವರು. ಅದು ಬಿಡಿ, ಅದು ಅವ್ರಿಗೆ ಸೇರಿದ್ದು. ನಾವೆಲ್ಲ ಸಾಮಾನ್ಯರು, ಜನಸಾಮಾನ್ಯರು. ನಮ್ಮ ಬದುಕಿಗೆ ನಾವೇ ದಳಪತಿಗಳು. ಸಾಕು, ಆನಂದವಾಗಿರೋಣ. ಏನೋ ಒಂದಷ್ಟು ಬೊಗಸೆ ಪ್ರಸಾದ, ಸ್ಟೀಲ್ ತಟ್ಟಲ್ಲೇ ತಿಂತಿದ್ರಿ, 2 ವೀಲರಲ್ಲೇ ಇದ್ರಿ, ಡನ್. ಡೋಂಟ್ ಗೆಟ್ ಕನೆಕ್ಟ್ ಆಗಬೇಡಿ. ದಯಮಾಡಿ ಹೇಳ್ತಿದ್ದಾನೆ, ಸೀರಿಯಸ್ ತಗೋಬೇಡಿ. ಅದರಲ್ಲೇ ತೇಲ್ಬೇಡಿ. ಇದೆಲ್ಲವೂ ನೀರಿನ ಮೇಲೆಯ ಗುಳ್ಳೆ. ಎಂಥ ಮಾತು ಹೇಳ್ಬಿಟ್ಟು ಅಂದ್ರೆ ನೊಂದ್ಕೊಂಡು. ನಾನು ಆ ಜೇಬು ಖಾಲಿ ಬಗ್ಗೆ ಹೇಳಿದ್ರೆ ಒಡೆದೋದ್ ಮನ್ಸೇನು ಸರಿ ಆಗಲ್ಲ ಗುರುಗಳೇ. ಎಷ್ಟು ಮಾಡಿದ್ರು, ಏನ್ ಮಾಡಿದ್ರು, ಇನ್ನೆಷ್ಟೇ ಅಲಂಕಾರ ಮಾಡಿದ್ರು, ಸತ್ತು ಹೋದ ಶವ ಗೋರಿಯಿಂದ ಎದ್ದು ಬರುವುದಿಲ್ಲ. ಆ ಗೋರಿ ಮೇಲೆ ಹೋಗ್ತಾರೆ ನೋಡಿ, ಎಲ್ಲ ಮಾಡಿಬಿಟ್ಟು ಎಲ್ಲ ರೆಡಿ, ಹೂವು ಗಿವ್ವ ಏನು, ಆ ಒಂದು ಮೊಸಾಯಿಕು, ಟೈಲ್ಸ್ ಎಲ್ಲ ಇಟ್ಟು ದೀಪ ಇಡೋಕೆ, ನಿತ್ಯ ದೀಪ ಇಡೋಕು, ಇನ್ನೊಂದು ಅಂತೆಲ್ಲ ಮಾಡ್ತಿರ್ತಾರೆ. ಬದುಕಿಲ್ಲ ಮಕ್ಕಳೇ, ಎದ್ದು ಬರುವುದಿಲ್ಲ. ಇದನ್ನ ನೆನಪಿಟ್ಕೊಂಡು ಮುಂದಕ್ಕೆ ಹೆಜ್ಜೆ ಇಡಿ. ಜೇಬು ಖಾಲಿ ಆಗುವವರೆಗೆ ಈ ಜೀವನ ನಡೆಯೋದು. ನಿಮ್ ಜೇಬು ಖಾಲಿ ಆಗ್ಲಿ, ಆ ಅಂದ ಖಾಲಿ ಆಗ್ಲಿ, ಆ ಹೆಸರು ಖಾಲಿ ಆಗ್ಲಿ, ಆ ಪ್ರೀತಿ ಅನ್ನೋದು ಖಾಲಿ ಆಗ್ಲಿ, ಆ ಗೌರವ ಅನ್ನೋದು ಖಾಲಿ ಆಗ್ಲಿ, ಆ ಪದವಿ ಅನ್ನೋದು ಖಾಲಿ ಆಗ್ಲಿ. ನಿಮ್ಮ ಮನೆಗೆ ನೀವು ಯಜಮಾನ ಅನ್ನೋ ಪದವಿ ಹೋಗಿ ವಯಸ್ಸಾದ ಅಜ್ಜ ಆಗ್ಬಿಟ್ರಿ ಅಂತ ಇಟ್ಕೊಳ್ಳಿ, ನಿಮ್ ಮಗ ಕೂಡ ಮರ್ಯಾದೆ ಕುಟ್ಕೊಳ್ಳಲ್ಲ. ಕುತ್ಕೊ ಮುತ್ಕ ಅಂತಾನೆ, ಕುತ್ಕೊಳ್ಳಲು ಅಂತಾನೆ. ನಮ್ಮ ಜನ್ರೇಷನ್ಗೆ ಅಷ್ಟೇ ಮಕ್ಕಳೇ, ತಂದೆ ತಾಯಿ ಗುರು ಹಿರಿಯರು ಅನ್ನತಕ್ಕಂಥದ್ದು ಯಾವತ್ತಿಗೂ ನಾವು ಎದುರು ಮಾತಾಡ್ತಿದ್ದಿಲ್ಲ. ಸುಟ್ಟಿಗೆ ಎದ್ದು ಬಿಡೋರು ನಮ್ಮ ತಂದೆ. ಬೇಡ ಬಿಡಪ್ಪ, ಎಲ್ಲ ಹೋಗಿ ಎತ್ಕೋತು ನಾವು ಅಷ್ಟು ಅಂತ ಗಾಬರಿ ಆಗೋದು. ಏನ್ ಮಾತಾಡಿದ್ರೆ, ಯಾಕಂದ್ರೆ ವಯಸ್ಸಾಗಿದೆ, ಮೈಯಲ್ಲಿ ಸ್ವಲ್ಪ ಕಾಯಿಲೆ, ಏನ್ ಮಾತಾಡಿದ್ರೆ ಎಷ್ಟು ಸಿಟ್ಟಿಗೆದು ಸೆನ್ಸಿಟಿವ್ ಆಗ್ಬಿಡ್ತಾರೆ. ಜೇಬ್ ಖಾಲಿ ಆಗಿದೆ. ಈಗ ಅವರ ಆರೋಗ್ಯದ ಶಕ್ತಿ ಖಾಲಿ ಆಗಿದೆ, ದೈಹಿಕ ಶಕ್ತಿ ಆ ಜೇಬಲ್ಲಿ ಖಾಲಿ ಆಗಿದೆ, ಮಾನಸಿಕ ಶಕ್ತಿ ದೃಢತ್ವ ಖಾಲಿ ಆಗಿದೆ. ಮಗು ಆಗ್ಬಿಟ್ಟಿದ್ದಾರೆ, ಮಕ್ಕಳು ಚಂಡಿ ಹಿಡಿದಾಗ ಏನೋ ಮಾತಾಡ್ಬಿಟ್ಟು ಎದ್ದು ಹೋಗ್ಬಿಟ್ರೆ, ಅಯ್ಯೋ ಶ್ರೀರಾಮಚಂದ್ರ, ಸರಿ ಆಯ್ತಯ್ಯ, ಅದ್ರಲ್ಲಿ ನನ್ನ ಧರ್ಮಪತ್ನಿ ಕೈ ಹಿಡ್ಕೊಳ್ಳೋದು, ಅಯ್ಯೋ ಅಮ್ಮ. ತಾಳ್ಮೆಯ ಮೂಟೆ ಅದು. ಕೆಲವು ವಿಚಾರದಲ್ಲಿ ದಡ್ಡಿ, ಆದ್ರೆ ಕೆಲವು ವಿಚಾರದಲ್ಲಿ ಗೌರಿಯೇ. ಬಾಗ್ಲಾಕ್ಬಿಡೋದು, ಸುಮ್ಮನೆ ಕೂತ್ಕೊಳ್ಳಿ. ಏನಾದ್ರು ನನಗೂ ವಿಪರೀತ ಸಿಟ್ಟು. ಲಗ್ನದಲ್ಲೇ ಸೂರ್ಯ, ತಗದಗಿಸೋ ಸೂರ್ಯ, ಶಿವರುದ್ರ ತಾಂಡವ. ಏನ್ ಮಾತಾಡಿರ್ತಾನೆ ಮತ್ತು ಕೇಂದ್ರದಲ್ಲಿ ಸರಿಯಾಗಿ ಕೂತಿದ್ದಾನೆ. ಅದು ಬೇರೆ ಕುಜ, ಅದ್ಭುತವಾಗಿ ಉಚ್ಚಂಗತನ ಕೂತಿದ್ದಾನೆ. ತಗ 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 ಅಂತ ಆಡಿಬಿಡ್ತಾನೆ. ಅದಿದೆ, ಅದನ್ನ ತಣ್ಣಗೆ ಮಾಡೋದು ಒಂದು 10 ನಿಮಿಷ ಅಷ್ಟೇ ತಣ್ಣಗಾಗ್ಬಿಡ್ತಿದ್ದೆ, ಏನು ಮಾತಾಡ್ತಿರ್ಲಿಲ್ಲ. ಸೊ ಆ ಮಾತಾಡೋಕೆ ಆಸ್ಪದನೇ ಸಿಗ್ತಿರ್ಲಿಲ್ಲ. ಸೊ ನಿಮ್ಮ ಜೇಬು ಖಾಲಿ ಆಗಿದೆ ಕೆಲವು ವಿಚಾರದಲ್ಲಿ, ತಿನ್ಬೇಡಿ, ಬಿಟ್ಟು ಬಿಡಿ. ಹೇಳಿದ್ನ ದೊಡ್ಡವರು ಅವರು, ಪಾಪ ಎಲೆಕ್ಷನ್, ಆ ಹೆಸರು, ಆ ಜನಬಲ, ಆ ಖುಷಿ, ಅವ್ರ ಮನೇಲಿ ಆ ಒಂದು ಪ್ರಸಾದಗಳು ಮರಿಲಿಕ್ಕಾಗೋದಿಲ್ಲ. ಹೇಳಿದ್ದೆ, ವಿಪರೀತ ರಾಜಯೋಗ ಒಂದಿದೆ, ಕೊಚ್ಕೊಂಡು ಹೋಗುತ್ತೆ, ಸ್ವಲ್ಪ ಹುಷಾರಾಗಿರಿ, ಈ ಬಾರಿ ಬೇಡ ನೋಡಿ ಅಂದ್ರೆ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಹೊಗಳೇಬೇಕು ನೋಡಿ, ಕೆಲವೊಂದು ಸಮಯ ಹಾಗೆ. ಅದಕ್ಕೆ ಹೇಳೋದು, ತುಂಬಾ ಅಂದದ ಹಿಂದ್ಗಡೆ ಹೋದ್ರೆ ಸಿಕ್ಕಾಕೋಬಿಡ್ತೀರಿ.
ತುಂಬಾ ಅಂದವಾಗಿ ಅದೇ ಭ್ರಮೆ, ಅದೇ ನಿಜ, ಅದೇ ಸತ್ಯ, ಬರಲಾರಿರಿ, ಕಕ್ಕಲಾರಿರಿ, ಇರಲಾರಿರಿ, ಇದೇ ನಿಜ ಅನ್ನಿಸ್ತಕ್ಕಂಥ ಒಂದು ಭಾವ ಆಗುತ್ತೆ. ಶಿವೋಹಂ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಇನ್ಮೇಲೆ ಜೇಬು ಖಾಲಿ ನೀವು ಮಾಡ್ಕೊಳ್ಳಲ್ಲ, ಖಾಲಿ ಆದ್ರೂ ನೋವು ತಿನ್ನೋಲ್ಲ ಅಂತ ಅನ್ಕೋತಾನೆ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಮೊನ್ನೆ ಸಿಂಹ ಲಗ್ನದವರ ಮದುವೆ ಬಗ್ಗೆ ಹೇಳಿದ್ದೆ, ಧರ್ಮಚಕ್ರದ ಬಗ್ಗೆ ಹೇಳಿದ್ದೆ, ಕರ್ಮಚಕ್ರದ ಬಗ್ಗೆ ಹೇಳಿದ್ದೆ, ಪೃಥ್ವಿ ಚಕ್ರದ ಬಗ್ಗೆಯೂ ಕೂಡ ಹೇಳ್ಬೇಕು. ಎಲ್ಲರಿಗೂ ಪೃಥ್ವಿ ಆಳೋ ತಾಕತ್ತು, ಪೃಥ್ವಿ ಪಡೆಯೋ ತಾಕತ್ತು. ಲ್ಯಾಂಡ್ ಸೈಟ್ ಬೇರೆ, ಲ್ಯಾಂಡ್ ಲಾರ್ಡ್ ಅನ್ನತಕ್ಕಂಥದ್ದು ಇದೆಯಲ್ಲ, ಎಲ್ರಿಗೂ ಬರೋಲ್ಲ. ಅದಕ್ಕೂ ಒಂದು ಪೃಥ್ವಿ ಚಕ್ರ ಅನ್ನತಕ್ಕಂಥದ್ದಿದೆ. ಭೌಮ ಚಕ್ರ, ಶಕ್ತಿ ಚಕ್ರ ಅಂತ ಹೇಳ್ತವೆ. ಪ್ರಪಂಚದಲ್ಲಿಯೇ ಆ ಚಕ್ರ ಇದ್ರೆ ನಿಜವಾಗ್ಲೂ ಹೇಳ್ತಾನೆ, ಈ ವಿಲ್ ಬಿ ರಿಚೆಸ್ಟ್ ಪರ್ಸನ್ ಇನ್ ಇಸ್ ಮಿನಿಮಮ್ ಅವನ ಫ್ಯಾಮಿಲಿ ಸರ್ಕಲ್ ಅಲ್ಲಿ. ಮನೆ ಮೇಲೆ ಮನೆ, ಜಾಗದ ಮೇಲೆ ಜಾಗ, ಒಳ್ಳೆ ಒಂದು ತೋಟದ ಮನೆ ಅಂತ ಹೇಳ್ತೀವಲ್ಲ, ಅವನಿರ್ಬೇಕು. ಅವನ ಬಗ್ಗೆ ನಾಳಿನ ಸಂಚಿಕೆನಲ್ಲಿ ಹೇಳ್ತಾನೆ. ಇವತ್ತು ಏನೇ ಮಾಡಿ ಎತ್ತದ್ದೇ ಮಾಡಿ ಸಿಂಹ ಲಗ್ನದವ್ರ ಜೊತೆ ಮದುವೆ ಆಗ್ಬೇಕಾದ್ರೆ ಎಚ್ಚರಿಕೆಯಿಂದಿರಿ ಅಂತ ಮೊನ್ನೆ ಸಂಚಿಕೆಯಲ್ಲಿ ಹೇಳ್ತಾನೆ. ಹಾಗೆ ಕನ್ಯಾ ಲಗ್ನದವ್ರು ಯಾರನ್ನ ಮದುವೆ ಆದರೂ ಅವರ ಮದುವೆ ಜೀವನ ಅಲ್ಲೊಂದು ಅತಂತ್ರವೇ, ಅಲ್ಲೊಂದು ತೊಳಲಾಟವೇ. ಯಾಕೆ ಗೊತ್ತಾ? ಕನ್ಯಾ ಲಗ್ನದಲ್ಲಿ ಉತ್ತರ ಲಗ್ನ ಬರುತ್ತೆ, ಸೂಪರ್. ನಂತರ ಹಸ್ತ ಲಗ್ನ ಬರುತ್ತೆ, ನಂತರ ಚಿತ್ತಾ ಲಗ್ನ ಬರುತ್ತೆ. ತಮಾಷೆ ನೋಡಿ, ಎದುರುಗಡೆ ಆ 7ನೇ ಮನೆ ಅನ್ನೋ ಒಂದು ಭಾವ ಇದೆಯಲ್ಲ, ಮೀನರಾಶಿ. ನಿಮ್ಮದು ಮೋಸ್ಟ್ ಇಂಟೆಲಿಜೆಂಟ್ ಪರ್ಸನ್ ಇನ್ ದ ವರ್ಲ್ಡ್ ಇಸ್ ಕನ್ಯಾ ಅಂಡ್ ಮಿಥುನ. ಹೌದು, ವಿಸ್ಡಮ್ ಬೇರೆ, ಇಂಟೆಲಿಜೆನ್ಸ್ ಬೇರೆ. ನೆನಪಿಟ್ಕೊಳ್ಳಿ, ಜ್ಞಾನ ಬೇರೆ, ಬುದ್ಧಿಶಕ್ತಿ ಬೇರೆ. ಬುದ್ಧಿವಂತ ಜ್ಞಾನವಂತ ಆಗಿರೋಲ್ಲ. ಜ್ಞಾನವಂತ, ತುಂಬಾ ಜ್ಞಾನವಂತ ತನ್ನ ಬುದ್ಧಿ ಪ್ರದರ್ಶನ ಮಾಡೋದೇ ಇಲ್ಲ. ಅದನ್ನೇ ಅಂದವಾಗಿರೋರೆಲ್ಲ ಆನಂದನ್ ತೋರ್ಸಲ್ಲ, ಆನಂದ ಕೊಡಲ್ಲ. ಆನಂದವಾಗಿರೋರು ತಮ್ಮ ಅಂದವನ್ನ ಹೇಳ್ಕೊಳ್ಳೋದೇ ಇಲ್ಲ, ಅದು ಇಂಟರ್ನಲ್ಲಿ ಬಂದ್ಬಿಟ್ಟಿರುತ್ತೆ. ಸೊ ಈ ಒಂದು ಕನ್ಯಾ ರಾಶಿ, ಕನ್ಯಾ ಲಗ್ನಕ್ಕೆ ದೈವ ಕೊಟ್ಟಿರುವ ಒಂದು ಪ್ರಣಾಳಿಕೆ ಏನಂದ್ರೆ, ನೀವು ಮಹಾಬುದ್ಧಿವಂತರು. ಅದೇ ಶಾಪ. ನೀವು ಜ್ಞಾನವನ್ನ ಅಷ್ಟು ಬೇಗ ಒಪ್ಪಿಕೊಳ್ಳಲು ಆಗೋಲ್ಲ. ಆ ಸ್ಲೋ. ಯುವರಾಜ ಆತ, ವೇಗ ಆತ, ಬುಧನ ತತ್ವ. ಖಂಡಿತ ಸರಿ, ಅಷ್ಟೇ. ಅದನ್ನ ಆಲೋಚನೆ, ವಿಮರ್ಶೆ, ಚಿಂತನೆ, ಆ ಅನುಭವ, ಆ ಸಾರ ತಗೊಳಕ್ ಸಮಯ ಬೇಕು, ಮಾಗಬೇಕು. ಎಲ್ಲಿ ನೀವು ಹುಟ್ಟಿರೋದೇ ಯುವರಾಜ. ಈ ಮಕ್ಕಳು 8ರಿಂದ 16ರಲ್ಲಿ ಇರ್ತಾರೆ ನೋಡಿ. ಆ ಒಂದು 14ರಿಂದ 18 ಮಕ್ಕಳು ಮಾತು ಕೇಳ್ತಾರ ನೋಡಿ. ಕೇಳ್ದಾಗ ನಟಿಸ್ಬೋದು, ನಮ್ಮ ಅಪ್ಪ ನೋಡು, ಅಪ್ಪ ಅಮ್ಮ ನೋಡು. ಹೌದಲ್ವಾ? ಅದೆಲ್ಲ ಫೇಸ್ ನಾವು ದಾಟ ಬರ್ಬೇಕು. ಸಣ್ಣದಾಗ ಆಗ್ತಾನೆ ಚಿಗುರ್ತಿರೋ ಮೀಸೆ,
ಅಲ್ಲಿ ದೇಹದಲ್ಲಿ ಕೆಲವೊಂದು ಬದಲಾವಣೆಗಳು, ಹಾರ್ಮೋನ್ಸ್ನ ವೇರಿಯೇಷನ್ಸ್ಗಳು, ಅಮ್ಮ ಅಪ್ಪನ ಮಾತು ಸ್ವಲ್ಪ ಕಿಸರಾಗ್ಲಿಕ್ಕೆ ಶುರು ಆಗುತ್ತೆ. ಬೇರೆ ಏನೋ ಒಂದು ತನ್ನ ವಯಸ್ಕ ಸಮಾನವಾದಂಥವರ ಜೊತೆ ಮಾತು, ಅಲ್ಲೊಂದು ತುಂಟುತನ, ಅಲ್ಲೊಂದು ಸೆಂಟು, ಅಲ್ಲೊಂದು ಫಂಕು, ಆ ಗಡ್ಡ ಶೇವ್, ಆ ಮೀಸೆ, ಆ ಒಂದೇನೋ ಒಂದು ಗಟ್ಟಿ ಎಕ್ಸಸೈಸು, ಆ ಜೀನ್ಸು, ಜಾಕೆಟ್ಟು, ಒಂದು ಬೈಕ್ ಅನ್ನೋದು, ಫುಲ್ಲು ಒಂಥರ ಇರ್ತಾರೆ. ಅವ್ರು ಒಂಥರ ನಶೆಲ್ ತೆಲ್ದಾಗ ಇರ್ತಾರೆ. ಇಟ್ಸ್ ಅ ಟ್ರಾನ್ಸ್ಫಾರ್ಮೇಶನ್. ಆ ಒಂದು ವಯಸ್ಸು 14-15ರಿಂದ ಆ ಒಂದು 21ರವರೆಗೆ ಇರುತ್ತಲ್ವಾ, ತುಂಬ ಸೆನ್ಸಿಟಿವ್ ಮಕ್ಕಳು. ಯುವರಾಜ ಯಾರಲ್ಲಿ, ತೆಗಿರಿಯಲ್ಲಿ, ಧುಮ್ಕಿಯಲ್ಲಿ, ಆಡಲ್ಲಿ ವಿನೋದ, ಆಟ, ಫ್ರೆಂಡ್ಸು, ಜಾಲಿ, ಸುತ್ತಾಟ, ಹಾಗತಾನೆ ಅಲ್ಲೊಂದು ಚಿಗುರುಡಿತಿರ್ತಕ್ಕಂಥ ಯೌವನಾವಸ್ಥಾ, ಹಾಗತಾನೆ ಪೂರ್ಣ ಯೌವನಾವಸ್ಥಾ ಬೇರೆ, ಮಧ್ಯಾವಸ್ಥಾ ಬೇರೆ, ಆಯ್ತಾ? ಹಾಗತಾನೆ ಅತ್ತ ಒಂದು ಕುಮಾರನೂ ಅಲ್ಲ, ಮಧ್ಯ ವಯಸ್ಕನೂ ಅಲ್ಲ, ಆ ಮಧ್ಯದಲ್ಲಿರ್ತಕ್ಕಂಥ ಭಾವ. ಅದಕ್ಕೆ ನೀವು ಆ ಥರ ಇರ್ತೀರಿ, ದಲ್ ಅಂತ ಹೇಳ್ಬಿಟ್ಟು. ವಯಸ್ಸಾದರೂ ತಪ್ಪು ತಿಳ್ಕೋಬೇಡಿ, ಸಣ್ಣ ವಯಸ್ಸು ಹೇಳೋದ್ರಲ್ಲಿ ನಂಬರ್ 1 ನೀವು. ನಿಮ್ಮ ವಯಸ್ಸು ಯಾರಾದ್ರೂ ಕರೆಕ್ಟಾಗಿ ಹೇಳಿದ್ದಾರೆ ಅಂತ ಹೇಳ್ಬಿಡಿ, ನೋಡೋಣ. ಖಂಡಿತ ಅಲ್ಲ. ನಿಮ್ಮ ಮಾತು, ನಿಮ್ಮ ಹಾವ, ನಿಮ್ಮ ಭಾವ, ನಿಮ್ಮ ಚಿಂತನೆ, ನಿಮ್ಮ ಆಲೋಚನೆ, ನಿಮ್ಮ ವೇಗ, ಕನ್ಯಾ ಲಗ್ನದವ್ರದ್ದು ಬೇರೆ. ಆದ್ರೆ ಎದುರುಗಡೆ ಇರೋದು ನೋಡಿ ಗುರು ತತ್ವದ ನಕ್ಷತ್ರ, ಹಾಗೆ ಶನಿ ತತ್ವದ ನಕ್ಷತ್ರ, ಬುಧನ ತತ್ವದ ನಕ್ಷತ್ರ. ಬುಧನಿಗೂ ಕುಜನಿಗೂ ಆಗೋಲ್ಲ ಚಿತ್ತ ನಕ್ಷತ್ರ, ಶನಿಗೂ ಚಂದ್ರನಿಗೂ ಆಗೋದಿಲ್ಲ. ಪುನರ್ಪು ದೋಷ ಒಂಥರ ಹುಳಿ ಆದಾಗೆ, ಚೆನ್ನಾಗಿರೋ ಹಾಲಿಗೆ ಹುಳಿ ಹಾಕದ ಹಾಗೆ, ಕಾಮಲೆ ರೋಗ ಬಂದ ಹಾಗೆ. ದೆನ್ ಉತ್ತರ ನಕ್ಷತ್ರ ಶಿವ ಸಾಮರ್ಥ್ಯ, ಇಲ್ಲಿ ಗುರು ವಿಸ್ಡಮ್ನ ಸಾಮರ್ಥ್ಯ. ಸೊ ಈ ನಕ್ಷತ್ರಗಳ ಭಾವಗಳಲ್ಲಿ ವಿರುದ್ಧವಾಗಿ ತದ್ವಿರುದ್ಧವಾಗಿ ಇದಾವೆ ಆಲೋಚನಾ, ವಿವೇಚನ, ಚಿಂತನ. ಸೊ ಅದರಿಂದಲೇ ನಿಮಗೆ ಈ ಕನ್ಯಾ ಲಗ್ನ, ಕನ್ಯಾ ರಾಶಿಯವರ ಮದುವೆ ಯಾವಾಗಲೂ ಅತಂತ್ರವೇ. ನೀವ್ ಹೇಳೋದು ಅವ್ರು ಕೇಳಲ್ಲ, ಅವ್ರು ಹೇಳೋದು ನಿಮಗೆ ಅರ್ಥ ಆಗಲ್ಲ. ನಿಮಗೆ ಮಾತ್ರ ನಿಜ ಹೇಳ್ತಾನೆ, ಕನ್ಯಾ ಲಗ್ನ, ಕನ್ಯಾ ರಾಶಿಯವರು ಸಂಗಾತಿ ವಿಚಾರದಲ್ಲಿ ಅದೃಷ್ಟವಂತರು, ಬಟ್ ಹೊಂದಿಕೆ ಆಗಲ್ಲ. ಕರೆಕ್ಟಾಗಿ ನೀವು ಅಡ್ಜಸ್ಟ್ ಆಗಿಬಿಟ್ರೆ ಒನ್ ಆಫ್ ದ ಬೆಸ್ಟ್ ಆಪೋಸಿಟ್ ಪರ್ಸನ್, ವಿಸ್ಡಮ್ ಪರ್ಸನ್ ನಿಮಗೆ ಸಿಗೋದು ಕೂಡ. ಒಂದು ದಡ್ಡ, ಇಲ್ಲ ನೀವೇನು ಹೇಳಿದ್ರು ಸುಮ್ಮನಿರುವಂಥ ವ್ಯಕ್ತಿ. ನಿಮ್ಮ ವೇಗಕ್ಕೆ ಅವನಿರೋಲ್ಲ, ಇಲ್ಲ ಆಕೆ ಇರೋಲ್ಲ. ಗಮನಿಸಿ ನೋಡಿ, ನಿಮ್ಮ ಆಟ ಪಾಠ ಓಟ ಎಲ್ಲ ಮಕ್ಕಳ ಥರ ಇರುತ್ತೆ. ಅವ್ರು ಒಳ್ಳೆ 60 ಆಡ್ದಂಗೆ ಆಡ್ತಿದ್ರೆ ನೀವು ಇನ್ನೂ 20 ಥರ ಆಡ್ತಿರ್ತಾರೆ. ಅವ್ರು 40ಕ್ಕೆ 60 ಥರ ಆಡ್ತಿರ್ತಾರೆ. ಸಾಕು ಬಿಡು ಮಗ, ಇರ್ಲಿ ಬಿಡ ಅಂತ. ನೀವು ಹಂಗಲ್ಲ, ಇಲ್ಲಾರಿ ಅಲ್ಲಾರಿ, ನಿಮ್ ಜೊತೆ ಏನು ಬೇಡ, ಒಂದು ಬಟ್ಟೆ ತಗೊಳಕ್ ಬಂದ್ಬಿಡೋಣ. ನೋಡೋಣ ಎಷ್ಟು ಅಂಗಡಿ ಎತ್ತಿಳಿತೀರಿ, ಇಲ್ಲ ಎಷ್ಟು ಬಟ್ಟೆಗಳು ನೋಡಿ ಎತ್ತೀರಿ ಅಂತ. ನೀವು ಮೀನ ರಾಶಿಯವ್ರ ಜೊತೆ ಹೋಗಿ ನೀವು ಪರಿಪೂರ್ಣ ಮೀನು ಲಗ್ನದವರ ಜೊತೆಲಿ ಹೋದ್ರಿ ಅಂದ್ರೆ 2 ನಿಮಿಷದಲ್ಲಿ ಶಾಪಿಂಗ್ ಓವರ್. ನಂಬ್ತೀರಾ? ಮ್ಯಾಕ್ಸಿಮಮ್ 20 ನಿಮಿಷ. ಇದ್ ನೋಡಿದ್ರೆ ಡನ್. ತುಂಬಾ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡೋದು. ವಿಸ್ಡಮ್ ರಾಶಿ ಅದು ಜ್ಞಾನಕಾರಕ. ಗೊತ್ತಿದೆ, ಅಂದ ಮುಖ್ಯನ ಆನಂದ ಮುಖ್ಯನ. ಅವ್ರು ಆನಂದಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ, ನೀವು ಅಂದಕ್ಕೆ ಪ್ರಾಮುಖ್ಯತೆ ಕೊಡ್ತೀರಿ. ಸಖತ್ತಾಗಿರುತ್ತೆ ಇದು, ನಿಜ ಹೇಳ್ಬೇಕು ಅಂದ್ರೆ. ಇದೇನೇ ಹಿಂಗ್ ಕಟ್ಕೊಂಡಿದ್ಯಾ ನಿನ್ ಗಂಡನ್ನ ಅಂತ ಹೇಳ್ಬಿಟ್ಟು ಅವ್ರ ಹಂಗೆ ಬಿಡು. ಅವ್ರನ್ನ ಬಂದು ಕೇಳ್ತಾರೆ, ಇದೇನೋ ಹಿಂಗ ಆಡ್ತಾಳೆ ನಿನ್ನ ಹೆಂಡತಿ ಅಂತ ಹೇಳಿ. ಆಗಿದ್ರೇನೆ ಚಂದ. ಮಗು ನೀವು ಕನ್ಯಾ ರಾಶಿಯವರು ಮಗು, ಮೀನು ರಾಶಿಯವರು ಪ್ರಬುದ್ಧರು, ತುಂಬಾ ಎಲ್ಡರ್ಲಿ ಪರ್ಸನ್. ಆ ರೀತಿಯ ಭಾವ, ದೇಹ. ನೀವು 30-40 ತರ ಕಾಣಿಸ್ತೀರಿ. ತಮಾಷೆ ಏನ್ ಗೊತ್ತರ, ಮೀನು ರಾಶಿಯವರು ಆ ಗಾಂಭೀರ್ಯ. ಯಾರು ಬೇಕಾದ್ರೂ ನಿಮಗೆ 30 ಅನ್ನಲ್ಲ, 40, ಇನ್ನೊಂದು 8 ವರ್ಷ 6 ವರ್ಷ ಜಾಸ್ತಿ. ತಮಾಷೆ ಏನ್ ಗೊತ್ತರ, 40 ವರ್ಷದ ಕನ್ಯಾ ರಾಶಿಯವರನ್ನ 20 ಮೇಲೆ ಇನ್ನೊಂದು 2 ಮಾರ್ಕ್ಸ್ ಹಾಕ್ಬೋದು ಅನ್ನೋ ತರ ಕಾಣಿಸ್ತಿರ್ತೀರಿ. ಹೌದೋ ಅಲ್ವೋ ಹೇಳಿ. ಅದಕ್ಕೆ ಅದು ನಿಮ್ಮ ವೇಗ, ನಿಮ್ಮ ಇದಕ್ಕೆ ಇಂಟೆಲಿಜೆಂಟ್ ಅನ್ನತಕ್ಕಂಥದ ಆ ಒಂದು ಅಂದ 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 ಅಂದ. ಈ ಬಟ್ಟೆ ಹಾಕಿದ್ರೆ ಚಂದ, ಇವ್ರು ಹಿಂಗ್ ನೋಡಿದ್ರೆ ಹೆಂಗಿರ್ಬೇಕು, ಹಂಗ್ ನೋಡಿದ್ರೆ ಹೆಂಗಿರ್ಬೇಕು, ಈ ತರದ ಒಂದು ಧಾವಂತದಲ್ಲಿ ಅಲ್ಲೊಂದು
ಕ್ಲಾಶ್ ನಡೀತಲೇ ಇರುತ್ತೆ. ಅದಕ್ಕೆ ಕನ್ಯಾ ರಾಶಿಯವರಿಗೆ ಅರ್ಧವೇ ಸುಖ, ಅರ್ಧವೇ ಸುಖ. ತಮಾಷೆ ಏನಂದ್ರೆ ಮೀನ ರಾಶಿಯವ್ರದ್ದು ಇನ್ನೊಂದು ಲೆಕ್ಕಾಚಾರ ಐತೆ, ಅದು ಇನ್ನೊಂದು ದಿನ ಹೇಳ್ತೇನೆ. ಬಟ್ ನೋಡ್ತಿರೋ ಮನೆ ಯಾವುದು ಅಂತ ಹೇಳ್ತೀವಿ. ಮೀನ ರಾಶಿ ಸಪ್ತಮಾಧಿಪತಿ ಗುರು. ಗುರುವಿಗೂ ಬುಧನಿಗೂ ಆಗೋದಿಲ್ಲ ಆತುರ ನಿಮ್ಮ ವೇಗ. ಗುರು ಹಂಗಲ್ಲ, ನಿಧಾನ, ಯೋಚಿಸಿ, ಆಲೋಚಿಸಿ, ವಿಮರ್ಶಿಸಿ, ವಿವೇಚನ, ಚಿಂತನ, ಮಂಥನ ಅಂತ ಹೇಳ್ಬಿಟ್ಟು ನೀವು ಇಟ್ಟನ್ ರನ್ನು. ಅವ್ರು ಇಟ್ಟು ಇಲ್ಲ, ರನ್ನು ಇಲ್ಲ, ಕುಳಿತುಕೊಂಡು ಯೋಚನೆ ಮಾಡಿ ಒಂದು ಬಾರಿ ನಿರ್ಧಾರ ತಗೊಂಡು ಅಂದ್ರೆ ಹಿಂದಕ್ಕೆ ಬರೋಲ್ಲ. ಮುಖ್ಯವಾಗಿ ಮೀನ ಲಗ್ನದವರನ್ನ ನೋಡಿ ನೀವು. ಮೀನ ರಾಶಿಗಿಂತ ಮೀನ ಲಗ್ನದವರಲ್ಲಿ ಆ ಥರ ಇರುತ್ತೆ. ಅದಿಷ್ಟ ಆಗ್ಲಿಲ್ವಾ, ಈಗ ನಿಂತು ಬಿಡ್ತಾರೆ, ಹೆಚ್ಚು ಮಾತಿಲ್ಲ. ನೀವು ಹಂಗಲ್ಲ, ಇದ್ದಾಗ ದೊಳಕಂತ ಕಕ್ಕ ಬರ್ತಾರೆ. ಅಷ್ಟಮಾಧಿಪತಿ ಕುಜ ನಿಮಗೆ ನೆನ್ಪಿಟ್ಕೊಳ್ಳಿ, ಅವನೇ 3ನೇ ಮನೆ ಅವನು. ನೋಡೋಕ್ ನೀವು ತುಂಬಾ ಧೈರ್ಯಸ್ಥರು, ಬಂಡವಾಗಿ ಕಾಣಿಸ್ತೀರ. ನಿಜವಾಗ್ಲೂ ಹೇಳ್ತಾನೆ, ಓಡೋಗ್ಬಿಡ್ತೀರಿ ನೀವು. ಆ ಗಾಬರಿ, ಆ ಸ್ಟ್ರೆಸ್ಸು, ಆ ಪ್ರೆಷರು, ಆ ಲೋನ್ಲಿನೆಸ್ಸು, ಯಾರಾದ್ರೂ ಒಂದು ಮಾತು ಅಂದ್ಬಿಟ್ಟು ತುಂಬಾ ಹೊತ್ತು ಇಟ್ಕೊಳಕ್ ಆಗೋದಿಲ್ಲ. ನೀವು ಎಲ್ಲೋ ತೋರಿಸ್ಬಿಡ್ತೀರಿ, ನಿಮ್ಮ ಮನೇಲಿ ಏನೇನೋ ಹಾರ್ತಿರುತ್ತೆ, ಡನ್ ಡಣಾಲ್ ಡನ್. ಅದಕ್ಕೆ ನಿಮಗೆ ಸಿವಿಯರ್ ಹೆಡ್ಡೇಕ್ ಬರೋದು, ಬ್ಯಾಕ್ ಪೇನ್ ಬರೋದು, ಮೀನುಖಂಡಗಳಲ್ಲಿ ಸಮಸ್ಯೆ ಬರೋದು, ಶುಗರ್ ಸ್ಪೈಕ್ ಆಗೋದು, ಕೊಲೆಸ್ಟ್ರಾಲ್ ಸ್ಪೈಕ್ ಆಗೋದು, ನಿಮ್ಮ ಮೂಗು ಇಲ್ಲ ನಿಮ್ಮ ಕಿವಿ, ವರ್ಟಿಗೋ, ಇನ್ನೊಂದು ಅನ್ನೋದೊಂದು ಏನಾದ್ರೂ ಒಂದಿರುತ್ತೆ. ಮೀನ ಲಗ್ನ ಹಂಗಲ್ಲ, ಒಳಗಡೆ ಇಟ್ಕೊಂಡಿರ್ತಾರೆ. ಅವ್ರಿಗೆ ಅಷ್ಟಮಾಧಿಪತಿ ಶುಕ್ರ ಅಲ್ವಾ. ಸೊ ದರ್ ಇಸ್ ಅ ಗೈನಿಕ್ ಪ್ರಾಬ್ಲಮ್, ಮೆನ್ಸೆಸ್ಟ್ರಲ್ ಪ್ರಾಬ್ಲಮ್, ಮೋಷನ್ ಪ್ರಾಬ್ಲಮ್ ಆಗುತ್ತೆ. ಸರ್ರಿ ಸ್ವೀಟ್ ತಿನ್ಬಿಡ್ತಾರೆ. ಶುಕ್ರನ್ ತತ್ವ ಅಲ್ವಾ, ಎಲ್ಲ ಇರ್ಬೇಕು. ನೀವು ಇಷ್ಟಿಷ್ಟೇ ತಿನ್ನೋದು. ನೀವು ಅಂತ ಹೇಳ್ದಲ್ಲ, ರಾಣಿಯರು ಎಷ್ಟು ತಿನ್ನೋದು. ಉದಯೇ ರಾಜಭೋಜನ, ಮಧ್ಯಾಹ್ನೇ ರಾಣಿ ಭೋಜನ, ಸಂಧ್ಯಾಕಾಲೆ ಭಿಕ್ಷುಕ ಭೋಜನ. ನೀವು ಭಿಕ್ಷುಕರ ಭೋಜನ ಎಲ್ಲ ತಿನ್ನೋದೇ ಇಲ್ಲ, ಅದು ನೀನ್ ತಿನ್ನೋಗು ಅಂದ್ಬಿಡ್ತಾರೆ. ಧಮಾಲ್ ಅಂತ ಹೇಳೇ ಬಿಡೋದು. ಸೊ ಅದು ಏನಾಗುತ್ತೆ, ಜೀವನದ ಆ ಒಂದು ಪಯಣದಲ್ಲಿ 2 ಚಕ್ರ. ಒಂದು ನಿಮ್ಮ ಸಪ್ತಮ ಸ್ಥಾನ, ಎರಡನೇದು ನೀವು, ಇನ್ನೊಂದು ಚಕ್ರ. ಒಂದು ಚಕ್ರ ನಿಧಾನವಾಗಿ ಹೋದ್ರೆ, ಇನ್ನೊಂದು ಚಕ್ರ ಸ್ಪೀಡಾಗಿ ಹೋದ್ರೆ ಏನಾಗುತ್ತೆ ಹೇಳಿ, ಗಾಡಿ ದಡ್ಕ ಅನ್ನುತ್ತಾ ಇಲ್ವಾ, ಅದೇ ಪ್ರಾಬ್ಲಮ್. ನಿಮ್ಮ ವೇಗಕ್ಕೆ ಎದುರುಗಡೆ ಅವ್ರು ಇರಲ್ಲ. ಅದು ಎಲ್ಲೋ ದಲ್ದಲ್ಲಾಡ್ತಿ, ಮೂರ್ಖನ್ನ ಕಟ್ಕೊಂಡ, ದಡ್ಡನ್ನ ಕಟ್ಕೊಂಡ, ಎಕ್ಸ್ಪ್ರೆಷನ್ ಲೆಸ್ ಮನುಷ್ಯನ ಅಲ್ಲಿ ಇರ್ತಾರೆ. ನಿಮ್ಗೆ ಎಕ್ಸ್ಪ್ರೆಷನ್ ಲೆಸ್ ಪರ್ಸನ್ನೇ ಬರೋದು ಕನ್ಯಾ ಲಗ್ನ. ನೀವು ಎಕ್ಸ್ಪ್ರೆಸಿವ್. ಎಲ್ಲೋ ಇರ್ತಾರೆ, ಎಲ್ಲೋ ಎಕ್ಕಡಿಗೆ ಎಕ್ಕಡೋ ಎಳಿಪೋಯನ್ ಅನ್ನತಕ್ಕಂಥದ್ದು. ಅದಿದೆ. ಸೊ ಅಂಥದ್ದೊಂದು ಭಾವ. ಹೌದೋ ಅಲ್ವೋ ಹೇಳಿ, ಕನ್ಯಾ ರಾಶಿಯವನ್ ಮದುವೆ ಆಗ್ಬೇಕು ಅಂದ್ರೆ 10 ಬಾರಿ ಯೋಚನೆ ಮಾಡಿ. ಕನ್ಯಾ ರಾಶಿಯವರಾಗಿ, ಕನ್ಯಾ ಲಗ್ನದವರಾಗಿದ್ರಿ ಅಂದ್ರೆ 100 ಬಾರಿ ಯೋಚನೆ ಮಾಡಿ ಮದುವೆ ಮಾಡ್ಬೇಕು ಅಂದ್ರೆ. ಬೇಜಾರೇ ಮಾಡ್ಕೋಬೇಡಿ. ನೀವು ತುಂಬಾ ಹೈಜೆನಿಕ್ಕು, ನಿಮ್ ಯುವರಾಣಿಯರೇ. ಯಾವಾಗ ಸಿಡಿತೀರೋ, ಯಾವಾಗ ಪ್ರಬುದ್ಧರೋ, ಯಾವಾಗ ಮಗುವೋ, 3ರ ತತ್ವವೂ ಇರುತ್ತೆ. ಬೆಳಗ್ಗೆ ಒಂದು ತತ್ವ, ಮಧ್ಯಾಹ್ನ ಇನ್ನೊಂದು ತತ್ವ, ಸಂಜೆ ಇನ್ನೊಂದು ತತ್ವ. ಹೌದೋ ಅಲ್ವೋ ಹೇಳಿ. ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದು ನಿಮಗೆ ಆಶ್ಚರ್ಯ. ಸಡನ್ ಆಗಿ ಹೌದು, ನೀವು ಗಮನಿಸಿ ನೋಡಿ, 2 ದಿನ ದಪ್ಪಕ್ಕಿರ್ತೀರಿ, 2 kg ಜಾಸ್ತಿ ಆಗ್ಬಿಟ್ಟಿರುತ್ತೆ. ಏನೋ ಖುಷಿ ವಿಚಾರ, ಜಿಗಿ ಅಂತ ಆಗ್ಬಿಟ್ಟಿರುತ್ತೆ. ಅದು ನೋಡಿದವ್ರು ಹೇಳ್ಬೋದು ವಾವ್ ಅಂತಾರೆ. ಸಡನ್ ಆಗಿ ಪುಸ್ಕ್ ಅಂತ ಎಳೆದು ಬಿಟ್ಟಿರ್ತೀರಿ, ಬಲೂನಲ್ಲಿ ಗಾಳಿ ತೆಗೆದು ಇದೇನೋ ಆಯ್ತು ಅಂತ ಹೇಳ್ಬಿಟ್ಟು. ಅಷ್ಟು ಬೇಗ ಮನ್ಸಿಗೆ ದಟ್ ಬುಧನ್ ತತ್ವ ಅಡ್ಜಸ್ಟ್ ಆಗಲ್ಲ. ನೀವು ಅಷ್ಟು ಬೇಗ ಎಲ್ರ ಜೊತೆಲೂ ಅಡ್ಜಸ್ಟ್ ಆಗ್ತೀರಿ, ಬಟ್ ಡೌಟ್ ಅಲ್ಲೇ ನೋಡ್ತಿರ್ತೀರಿ. ಅಷ್ಟು ಎಲ್ರ ಜೊತೆಲಿ ಪಳಗ್ತೀರಿ, ಬಟ್ ಗಾಬರಿಲಿ ಇರ್ತೀರಿ. ಸಪ್ತಮಾಧಿಪತಿ ಗುರು ತತ್ವ ಹಂಗಲ್ಲ, ಫಿಕ್ಸ್ಡ್. ಅದು ವಿಸ್ಡಮ್. ಅದು ಒಂದ್ಸಲ ಫಿಕ್ಸ್ ಆಯ್ತು ಅಂದ್ರೆ ತುಂಬಾ ಫ್ರೆಂಡ್ಸು, ಇನ್ನೊಂದು ಅನ್ನೋ ಮಾತೇ ಇಲ್ಲ. ನಿಮ್ಗೊಂದು 50 ದಾಟದ ಮೇಲೆ ನೀವು ಬೇರೆ, ಅಲ್ಲಿವರೆಗೂ ನೀವು ಮಗುವೇ. ಇನ್ನೂ ಒಂದು ಬಾಯಿ ಬಿಟ್ಟು ಹೇಳ್ತೀನಿ, 60 ದಾಟದ ಮೇಲೆ ನೀವು ಒಂಚೂರು 30ನೇ ವಯಸ್ಸಿಗೆ ಬರ್ತೀರಿ. 30-32 ವಯಸ್ಸಿನ ಪ್ರಬುದ್ಧತೆ. ಹೌದು, ನೇಮಗ 60 ಆದರೂ ಇನ್ನು 30ರ ಭಾವವೇ. ಹೌದು ಅಲ್ವೋ ಹೇಳಿ. ಅದಕ್ಕೆ ನಿಮ್ಮ ಎದುರುಗಡೆಯವರು ಆ ಬೇಗ ಇರೋಲ್ಲ, ಅಲ್ಲಿ ತಟ್ಕೊಳ್ಳಲ್ಲ, ಅಲ್ಲಿ ಅರ್ಧಂತರ ಆಗ್ಬಿಡುತ್ತೆ. ಅದಕ್ಕೆ ಕನ್ಯಾ ಲಗ್ನ ಕಣ್ಣೀರ ಲಗ್ನ. ಬೇಗ ಮಗು ತರ ಹತ್ಕೊಂಡು ಕುತ್ಕೊಬಿಡ್ತೀರಿ, ರಚ್ಚೆ ಹಿಡ್ಕೊಂಡು ಕುತ್ಕೊಬಿಡ್ತೀರಿ, ಅಳ್ತಾ ಕುತ್ಕೊಬಿಡ್ತೀರಿ, ಕೊರುಗ್ತಾ ಕುತ್ಕೊಬಿಡ್ತೀರಿ. ದಲ್ ಪಾದರಸ ನಿಂಗೆ ಬಿಡಿ ಚಲ್ಲ ಆಗ್ಬಿಡುತ್ತೆ. ಅದು
ನೀವು ಆ ಥರದ ವ್ಯಕ್ತಿತ್ವ ಬಿಡದೇ ನಿಮ್ಮನ್ನು ಕಾಪಾಡ್ಕೋಬೇಕು. ಒಂದು ಬಾಟಲ್ ಹಾಕಿ ಇಟ್ಕೊಂಡಾಗೆ ಬುಜ್ಜಿ ನನ್ನ ಸ್ವಾಮಿ, ನನ್ನ ಬುದ್ದು, ನನ್ನ ಸ್ವಾಮಿ, ಐ ಲವ್ ಯು, ನನ್ನ ಐ ಆಮ್ ಸಾರಿ ನಾನು ಅಂತಿದ್ರೆ ನೀವು ದೇವರೇ. ಹೌದು ಅಲ್ವೋ ಹೇಳಿ. ಕನ್ಯಾ ಲಗ್ನ ಇಲ್ಲ ಕನ್ಯಾ ರಾಶಿ, ಎಷ್ಟು ಜನ ರಿಪ್ಲೈ ಕೊಡ್ತೀರಿ, ಕಮೆಂಟ್ಸ್ ಕೊಡ್ತೀರಿ, ಕಾಯ್ತಿರ್ತಾನೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ಉತ್ತರಾಷಾಢ ನಕ್ಷತ್ರ ವಿಶೇಷವಾಗಿ ಚಂದ್ರ ಸೂರ್ಯನ ಸಾರದಲ್ಲಿದ್ದಾನೆ, ಸೂರ್ಯ ಭರಣಿ ನಕ್ಷತ್ರದಲ್ಲಿದ್ದಾನೆ, ಶುಕ್ರನ ಸಾರ, ಶುಕ್ರ ಚಂದ್ರನ ಸಾರದಲ್ಲಿದ್ದಾನೆ. ಪರವಾಗಿಲ್ಲ, ಆದರೂ ಸುಡಿಸುತ್ತೆ ಏನೋ ಒಂಥರ. ನಿಮ್ಮ ಸ್ಥಾನ, ನಿಮ್ಮ ಗತ್ತು ತುಂಬಾ ದೊಡ್ಡದಾದನ್ನ, ಅದೇ ಹೇಳ್ದಲ್ಲ, ಅಂದ ಬೇಕಾ ಆನಂದ ಬೇಕಾ? ಅಂದ ಬೇಕು ಅನ್ನೋರು ನೆನ್ಪಿಟ್ಕೊಳ್ಳಿ, ಆನಂದವನ್ನು ಮರೆತು ಬಿಡಿ. ನಿಮ್ಮ ಮಾನ ಮರ್ಯಾದೆ ಗೌರವ ನೀವೇನ್ ಮಾಡಿದ್ರು ತಪ್ಪು ಅಂತ ಬೂತ್ ಕನ್ನಡಿಲಿ ನೋಡ್ತಿರ್ತಾರೆ. ಸ್ಥಾನ ಸಾರ್, ಪೊಸಿಷನ್ ಸಾರ್, ಇವ್ ನೋಡಿ ಹಿಂಗ್ ಕುತ್ಕೋತಾನೆ, ಇವ್ ನೋಡಿ ಹಿಂಗ್ ಮಾತಾಡ್ತಾನೆ, ಇವ್ ನೋಡಿ ಹಿಂಗ್ ಟ್ವೀಟ್ ಮಾಡ್ತಾನೆ, ಇವ್ ನೋಡಿ ಹಿಂಗ್ ಹೇಳ್ತಾನೆ. ಏನು ಬೇಡ, ನಮ್ಮ ಪ್ರಕಾಶ್ ರಾಜ್ ಅವರ ಮಾತುಗಳನ್ನ ನೋಡಿ. ಅಲ್ಲಿ ನೋಡಿ, ಅಲ್ಲಿ ಅವ್ರ ಟ್ವೀಟ್ಗೆ ಇನ್ನೊಂದು ಮಾತಿಗೆ ಹಾಕೊಂಡು ರುಬ್ಬುತ್ತವ್ರೆ. ಡಿಂಗೆ ಚಿಕ್ಕ ಅಂತ ಹಾಕೊಂಡು ಹಿಂಗಿರುತ್ತೆ ಕತೆ. ದೊಡ್ಡವ್ರು ಯಾಕಾದ್ರಿ ಆದ್ಮೇಲೆ ಬಾಯಿ ಮುಚ್ಕೊಂಡಿರ್ಬೇಕು. ಫಸ್ಟು ಅದು ಕಲಿಬೇಕು. ಮಾತಾಡಿದ್ರೆ ಹೋಯ್ತು, ತೊಡೆದ್ರೆ ಹೋಯ್ತು ಅಂತಲೇ ಇದೇ ಆಗೋದು. ಇವತ್ತು ಆ ಥರದ್ದು ಒಂದು ಸಣ್ಣ ಪರೀಕ್ಷೆಗಳನ್ನ ಇಡತಕ್ಕಂಥದ್ದಾಗುತ್ತೆ. ನೋಡಿ, ಆನಂದವಾಗಿರ್ಬೇಕು ಅಂದ್ರೆ ಇದನ್ನ ಪಕ್ಕಕ್ಕೆ ಜರುಗಿಸಿ ಇದ್ದು ಬಿಡಿ. ಇಲ್ಲ ಆ ಸ್ಥಾನದಲ್ಲಿದ್ರಿ ಮೌನವಾಗಿದ್ಬಿಡಿ. ವೃಷಭ ರಾಶಿ, ಚಂದ್ರ ಸೂರ್ಯನ ಸಾರದಲ್ಲಿದ್ದು ಸೂರ್ಯ 12ನೇ ಮನೆಯಲ್ಲಿದ್ದಾನೆ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ಇಲ್ಲ, ಸ್ವಂತ ಕಾರ್ಯ, ಸ್ವಂತ ವ್ಯವಹಾರ, ಸ್ವಂತ ಬಿಸ್ನೆಸ್ ಅವ್ರಿಗೆ ಸ್ವಲ್ಪ ಟೆನ್ಷನ್, ಖರ್ಚುಗಳು. ಹಿರಿಯರ ಆರೋಗ್ಯ ಸ್ವಲ್ಪ ನೋಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ, ಜಾಗ್ರತೆ. ಮಿಕ್ಕಂತೇನು ತೊಂದರೆ ಇಲ್ಲ. ಮಿಥುನ ರಾಶಿ, ಚಂದ್ರಾಷ್ಟಮ ಆದರೂ ಸೂರ್ಯನ ಸಾರ, ಸೂರ್ಯ ಲಾಭ. ಸೊ ಏನ್ ಕಷ್ಟಪಟ್ಟಿದಿರೋ ಕಷ್ಟಾಜಿತಕ್ಕೆ ಒಂದು ವಿಶೇಷ ಫಲವನ್ನ ಕೊಡ್ತಕ್ಕಂಥ ಒಂದು ದಿನ. ಏನು ಯೋಚನೆ ಮಾಡಬೇಡಿ, ಗಾಬರಿ ಪಡ್ಬೇಡಿ. ಆರೋಗ್ಯದ ಕಡೆ ನೋಡ್ಕೊಳ್ಳಿ, ಹಾರ್ಟ್. ಯಾಕಂದ್ರೆ ಇನ್ನು ಒಂದು ಹೆಚ್ಚು ಕಡಿಮೆ 12ನೇ ತಾರೀಕು ಕುಜನ್ ಮೂವ್ಮೆಂಟ್ ನಡೆಯುತ್ತೆ. ಆಸ್ಪೆಕ್ಟಿಂಗ್ ಯುವರ್ ಆ ಒಂದು ಕುಟುಂಬ ಸ್ಥಾನ ಲಾಭಕ್ಕೆ ಬರ್ತಾನೆ, ಬಟ್ ನಿಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರ್ಬಿಡ್ತಾನೆ. ನಿಮ್ಮ 5ನೇ ಮನೆ 6ನೇ ಮನೆ ನೋಡ್ತಾನೆ ಕುಜ, ನಿಮ್ಮ 2ನೇ ಮನೆ ನೋಡ್ತಾನೆ ಕುಜ, ನಿಮ್ಗೆ ಥ್ರೆಟ್ಟು. ಸೊ ಸ್ವಲ್ಪ ಆರೋಗ್ಯ, ಹಾರ್ಟು, ಬ್ರೈನು, ಕೊಲೆಸ್ಟ್ರಾಲು, BP ಈ ಥರದ್ದು ನೋಡ್ಕೊಳ್ಳಿ. ಇವತ್ತು ಸ್ವಲ್ಪ ದೇಹವನ್ನ ಶೀತವಾಗಿ ಇಟ್ಕೊಳ್ಳೋದು, ಮಜ್ಜಿಗೆಯಲ್ಲಿ ಸ್ವಲ್ಪ ಜೀರಿಗೆ ಈ ಥರದ್ದು ಬಳಸ್ಕೊಳ್ತಕ್ಕಂಥದ್ದು ಮಾಡಿ. ಕರ್ಕಾಟಕ ರಾಶಿ, ಚಂದ್ರ ಸೂರ್ಯನ ಸಾರ, ಸೂರ್ಯ ಕೇಂದ್ರದಲ್ಲಿ ಬ್ಯೂಟಿಫುಲ್. ಶುಕ್ರನ ಸಾರ, ಶುಕ್ರ ಲಾಭದಲ್ಲಿ, ಚಂದ್ರನ ಸಾರ, ತೊಂದರೆ ಏನಿಲ್ಲ. ಸ್ವಲ್ಪ ಬಾಸ್ ತಕ್ಕಂತೆ ಕೆಲಸ ಮಾಡೋದು ನೋಡಿ. ನನಗ್ ತೋಚಿದ್ ನಾನು ಮಾಡ್ತೀನಿ. ನಾವೆಲ್ಲರೂ ಸೇವಕರೇ. ನಿಮಗೇನ್ ಬೇಕು ನಾನು ಕೊಡಬೇಕು ಕಂಟೆಂಟು. ನಾನೇನೋ ಕಂಟೆಂಟು, ನನಗೇನೋ ಗೊತ್ತಿದೆ. D60 ಗೊತ್ತಿದೆ, D30 ಗೊತ್ತಿದೆ, D40 ಗೊತ್ತಿದೆ, D11 ಗೊತ್ತಿದೆ, D9 ಗೊತ್ತಿದೆ, D10 ಗೊತ್ತಿದೆ, D7 ಗೊತ್ತಿದೆ ಅಂದ್ರೆ ಗಾಬರಿ ಆಗ್ಬಿಡ್ತೀರಿ. ಡಿವಿಷನಲ್ ಚಾರ್ಟ್ಸ್ ಅಂತ ಅಳ್ತವೆ. ಏನೇನೋ ಇದೆ ಜ್ಯೋತಿಷದಲ್ಲಿ. ನಮಗೆ ಅದನ್ನ ಅಳತೆಗೆ ಸಿಲುಕಲಾರದಷ್ಟು, ನಿತ್ಯ ಕಲಿತಷ್ಟು ಇನ್ನಷ್ಟು ಭಯ ಪೀಡಿಸುತ್ತೆ. ಏನೋ ತಿಳ್ಕೊಂಡಿದ್ಯಾ ಅಂತ ಕೆನ್ನೆಗೆ ರಪ್ಪನ್ ತೊಡೆದಾಗ ಆಗುತ್ತೆ. ಹಾಗೆ ನಿಂತ್ಕೊಬಿಡ್ತೀವಿ, ಅಯ್ಯೋ ಅಣುವಷ್ಟು ತಿಳಿದಿಲ್ಲ, ಆಗಲೇ ಎಷ್ಟು ಅಹಂಕಾರನ ಅಂತ. ಆ ರೀತಿ ಅದರಿಂದ ತಲೆ ಕೆಡ್ಸ್ಕೋಬೇಡಿ. ಬಾಸ್ಗೆ ಏನ್ ಮಾಡಬೇಕು ಅಷ್ಟು ಮಾಡಿ ಕೆಲಸ. ಫ್ಯಾಂಟಾಸ್ಟಿಕ್, ಡ್ರೈವ್ಸ್ ಯು. ಆಯ್ತಾ? ತಲೆ ಕೆಡ್ಸ್ಕೋಬೇಡಿ, ಚೆನ್ನಾಗಿದೆ. ಸಿಂಹ ರಾಶಿ, ಚಂದ್ರ ಸೂರ್ಯನ ಸಾರ, ಸೂರ್ಯ ಭಾಗ್ಯದಲ್ಲಿ ಚೆನ್ನಾಗಿದೆ. ಸ್ವಲ್ಪ ನೀವು ಅಷ್ಟೇ ಆರೋಗ್ಯ ನೋಡ್ಕೊಳ್ಳಿ. ಒಂದು ಹೇಳಿದ್ನಲ್ಲ, ಇದೇ ಒಂದು 12 ತಾರೀಕಿಗೆ ಮಂಗಳವಾರವೇ ಬರ್ತಾನೆ. ಅಂಗಾರಕ
ಅಂಗಾರಕನ ದಿನವೇ ಮೇಷರಾಶಿ ಬರ್ತಾನೆ ಸೇನಾಪತಿ, ಅದು ನೆನ್ಪಿಟ್ಕೊಳ್ಳಿ. ತುಂಬಾ ಜನ ಜಾತಕದಲ್ಲಿ ಹೇಳ್ತಿರ್ತಾರೆ ಶ್ರೀಮಂತರು ಶುಕ್ರ ಇದ್ರೆ ಅಂತ. ಅಲ್ಲ, ಅದು ವಜ್ರ ವೈಡೂರ್ಯ ಬಂಗಾರ ಇರೋದು. ಬಂಗಲೆ ತರ ಕಾಣಿಸೋ ತರ ಹೊರಗಡೆ ಕಾಣಿಸುತ್ತಲ್ವಾ ಅದು. ಬಟ್ ರಿಯಲ್ ಶ್ರೀಮಂತ ಯಾರು ಗೊತ್ತಾ? ಜಾತಕದಲ್ಲಿ ಕುಜ ಚೆನ್ನಾಗಿದ್ದರೆ ಈಸ್ ಎ ಲಾರ್ಡ್. ಅವನೇ ಭೂಮಿಕಾರಕ, ಶಕ್ತಿಕಾರಕ. ನೆನ್ಪಿಟ್ಕೊಳ್ಳಿ, ತುಂಬಾ ಜನಕ್ಕೆ ಗೊತ್ತಿಲ್ಲ. ಗುರು ಬಂದು ಜ್ಞಾನಕಾರಕ, ವಿಸ್ಡಮ್ ಕಾರಕ. ಬುಧ ಬುದ್ಧಿಕಾರಕ. ಶುಕ್ರ ಲಕ್ಷ್ಮೀಕಾರಕ, ಭೋಗಕಾರಕ. ದೊಡ್ಡ ಕಾರ್ ಇದೆ ಅಂತ ಇಟ್ಕೊಳ್ಳಿ, ಎಲ್ಲಿ ನಿಲ್ಲಿಸ್ಬೇಕು? ದೊಡ್ಡ ಮನೆ ಕಟ್ಬೇಕು. ಎಲ್ಲಿ ಕಟ್ಟೋದು? ಸಿಟಿಲಿ ಕಟ್ಟಕ್ಕಾಗುತ್ತಾ? ಟ್ರಾಫಿಕ್ಕು. ಸೊ ದೊಡ್ಡವರೆಲ್ಲಿ ಐಲ್ಯಾಂಡ್ ತಗೋತಾರೆ, ದೊಡ್ಡ ರೆಸಾರ್ಟ್ ತಗೋತಾರೆ. ಯಾರ ಜಾತಕ ಅದು? ಕುಜ ಚೆನ್ನಾಗಿದ್ರೆ ಲಕ್ಸುರಿಯಸ್ಟ್ ಮನೆ. ಗನ್ಮ್ಯಾನ್ಗಳು, ಬಾಡಿ ಗಾರ್ಡ್ಗಳು, ದೊಡ್ಡ ದೊಡ್ಡ ಗಾಡಿಗಳು. ಲಕ್ಸುರಿ ಗಾಡಿಗಳು ಅನ್ನೋದು ಲಕ್ಷ್ಮಿ. ಅದರ ಲಕ್ಸುರಿ ಇದೆಯಂತೆ, ಹೈಟೆಕ್ ಇದೆಯಂತೆ ಇನ್ನೊಂದು ಅಂತ. ಅದ್ರ ಗಾಡಿ ವಜ್ರ ಎಲ್ಲಿಂದ ಸಿಕ್ತು? ಬೆಳ್ಳಿ ಎಲ್ಲಿಂದ ಬಂತು? ಬಂಗಾರ ಎಲ್ಲಿಂದ ಬಂತು? ಭೂಮಿಯಿಂದಲೇ ಅಲ್ವಾ? ಕುಜ ಚೆನ್ನಾಗಿದ್ರೆ ಸೊ ದ್ಯಾಟ್ ಇಸ್ ಗೋಯಿಂಗ್ ಟು ಚೇಂಜ್. ಈ 12-13ಕ್ಕೆ ಯು ವಿಲ್ ಸಿ. ಒಂದು ವಾರ ತಟ್ಕೊಳ್ತಕ್ಕಂಥದ್ದು ಮಾಡಿ. ಚೆನ್ನಾಗಿದೆ ವೃತ್ತಿಪರವಾಗಿ, ಉದ್ಯೋಗ ಪರವಾಗಿ. ವಿಪರೀತ ಖರ್ಚಿದೆ ಅಷ್ಟೇ. ಕನ್ಯಾ ರಾಶಿ. ಚಂದ್ರ 5ನೇ ಮನೆ. ಮಕ್ಕಳ ವಿಚಾರ, ಮನೆ ವಿಚಾರ, ಕುಟುಂಬ ವಿಚಾರ. ಸ್ವಲ್ಪ ತಲೆ ಕೆಡ್ಸ್ಕೊತೀರಿ, ಅಂಥದ್ದೇನೂ ಆಗೋಲ್ಲ. ಓವರ್ ಹೀಟ್ ಆಗದಾಗ ನೋಡ್ಕೊಳ್ಳಿ. ಚೆನ್ನಾಗಿ ಮಜ್ಜಿಗೆ, ಒಳ್ಳೊಳ್ಳೆ ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಹಣ್ಣಿನ ಜ್ಯೂಸ್ ತಿನ್ನಿ, ಹಣ್ಣು ತಿನ್ನಿ. ಯಾಕಂದ್ರೆ ಬುಧ ಸೂರ್ಯ ಅಷ್ಟಮದಲ್ಲಿ ಕುಳಿತಿದ್ದಾರೆ. ಹೆಡ್ಡೇಕ್ ತಂದಿರ್ತಾನೆ. ಬಾಡಿಲಿ ಹೀಟು ಸಿಕ್ಕಾಬಟ್ಟೆ ರೈಸ್ ಮಾಡ್ತಕ್ಕಂಥದ್ದು ಆಗುತ್ತೆ. ಅದು ಅದ್ಬಿಟ್ಟು ಇನ್ನೇನು ಇಲ್ಲ. ನಿತ್ಯ ಕಾಯಕ, ನಿತ್ಯ ಊಟಕ್ಕೆ ಏನು ತೊಂದರೆ ಏನಿಲ್ಲ. ಇನ್ನು ವಿಶೇಷವಾಗಿ ತುಲಾ ರಾಶಿ. ನಿಮಗೂ ಅಷ್ಟೇ, ಎದುರುಗಡೆ ಅವ್ರ ಹತ್ರ ಸ್ವಲ್ಪ ಹುಷಾರಾಗಿರಿ. ದುಡುಕ್ಬೇಡಿ, ಇನ್ವೆಸ್ಟ್ಮೆಂಟ್ ಅಂತ ಎಗರಬೇಡಿ, ನಂಬಬೇಡಿ. ಸುಖಕಾರಕ ಸುಖದಲ್ಲಿದ್ದು ದಶಮ ನೋಡ್ತಿರೋದ್ರಿಂದ ಗೌರ್ಮೆಂಟ್ ರಿಲೇಟೆಡ್ ಜಾಬ್ಸು, ಕೆಲಸ, ಲಾಯರು, ಟೀಚರು, ಪ್ರೊಫೆಸರ್, ಬ್ಯೂಟಿಫುಲ್ ಜರ್ನಿ. ಇನ್ನು ವೃಶ್ಚಿಕ ರಾಶಿ. ಚಂದ್ರ ಅದ್ಭುತವಾಗಿ 3ನೇ ಮನೇಲಿ ಕುಳಿತು ಭಾಗ್ಯಸ್ಥಾನವನ್ನ, ಭಾಗ್ಯಾಧಿಪತಿಯೇ ದಶಮಾಧಿಪತಿ ಸಾರದಲ್ಲಿ ನೋಡ್ತಿರೋದ್ರಿಂದ ಇಟ್ಸ್ ಅ ಫ್ಯಾಂಟಾಸ್ಟಿಕ್. ನಿಮಗೂ ಅಷ್ಟೇ, ಒಂದು ವಾರಪ್ಪ, ಇನ್ನೊಂದು 4-5 ದಿನ. ಕುಜ 6ನೇ ಮನೆಗೆ ಬರ್ತಿದ್ದಾಗ ಹಬ್ಬ ನಿಮಗೆ. ಇನ್ನೊಂದು 15 ದಿನದಲ್ಲಿ ಗುರು ಬರ್ತಾನೆ ನಿಮಗೆ ಭಾಗ್ಯಕ್ಕೆ. ಸೊ ನೋಡಿ ಎಷ್ಟು ಚೆನ್ನಾಗಿ. ಅಷ್ಟೊತ್ತಿಗೆ ಕರೆಕ್ಟಾಗಿ ಸೂರ್ಯನ ಮೂವ್ಮೆಂಟ್ ನಡೆಯುತ್ತೆ, ಕುಜನ್ ಮೂವ್ಮೆಂಟ್ ನಡೆದಿರುತ್ತೆ, ಶುಕ್ರನ್ ಮೂವ್ಮೆಂಟ್ ನಡೆದಿರುತ್ತೆ, ಗುರು ಮೂವ್ಮೆಂಟ್ ನಡೆಯುತ್ತೆ. ಶನಿ ರೇವತಿ ನಕ್ಷತ್ರಕ್ಕೆ ಜಾರಿರ್ತಾನೆ. ಸೂಪರ್. ಹಬ್ಬ ಮಾಡ್ಕೊಳಕ್ ರೆಡಿ ಮಾಡ್ಕೊಳ್ಳಿ ವೃಶ್ಚಿಕ ರಾಶಿ. ಯಾವುದೋ ಒಂದು ದುಡ್ಡು, ಹಣಕಾಸು, ವ್ಯವಹಾರ ಈ ಥರದ್ದು ನಡೆಯತಕ್ಕಂಥ ಒಂದು ಛಾಯೆ ಆಗುತ್ತೆ. ಇವತ್ತು ಅದರ ಪೂರ್ಣ ಫಲ ನೋಡ್ತೀರಿ. ಫ್ಯಾಂಟಾಸ್ಟಿಕ್. ಧನುಸು ರಾಶಿ. ಚಂದ್ರ ಸೂರ್ಯನ ಸಾರದಲ್ಲಿದ್ದಾನೆ, ಭಾಗ್ಯಾಧಿಪತಿಯ ಸಾರದಲ್ಲಿರೋದ್ರಿಂದ ಸ್ವಂತ ಬಿಸ್ನೆಸ್, ಸ್ವಂತ ವ್ಯವಹಾರ, ಸ್ವಂತ ಲೇವಾದೇವಿ ಚೆನ್ನಾಗಿದೆ. ಮಕ್ಕಳ ವಿಚಾರದಲ್ಲಿ ಅಲ್ಲೊಂದು ಸಣ್ಣದಾಗಿ ಸಂಘಟನೆ, ದೊಡ್ಡ ಸಂಸ್ಥೆಗಳು, ದೊಡ್ಡ ದೊಡ್ಡ ವ್ಯವಸ್ಥೆಗಳಲ್ಲಿ ತೊಡಗಿಸ್ಕೊಂಡಿದ್ದೀರೋ ಒಂಚೂರು ಪರಿಶ್ರಮ. ಮಕರ ರಾಶಿ. ಚಂದ್ರ ಸೂರ್ಯನ ಸಾರ ಅಷ್ಟಮಾಧಿಪತಿಯ ಸಾರದಲ್ಲಿರೋದ್ರಿಂದ ಕೊಡೋದು, ತಗೊಳ್ಳೋದು, ಆರೋಗ್ಯ ಸ್ವಲ್ಪ ನೋಡ್ಕೊಂಡು ಅಲ್ಲೊಂದು ಬರುತ್ತೆ ಟೆನ್ಷನ್. ಇದೆ, ನೀವು ಮಾಡಿದ ತಪ್ಪಿಗೆ ನಿಮಗೊಂದು ಸುತ್ತು. ಸೂರ್ಯ ನಮಗೆ ಉಚ್ಚಂಗತ, ಅಷ್ಟಮಾಧಿಪತಿ. ಸೊ ನಮ್ಗೆ ಶತ್ರುಗಳು ಜಾಸ್ತಿ, ಏನೇನೋ ಮಾಡ್ತಿದ್ದಾರೆ. ಇರ್ಲಿ ಇನ್ನೊಂದು 15 ದಿನ, 20 ದಿನ ಕರೆಕ್ಟಾಗಿ ಇವತ್ತಿಂದ 22 ದಿನ ಮಕರ ರಾಶಿ ಗೆಟ್ ರೆಡಿ. ಗುರು ಬರೋ ಅಷ್ಟಲ್ಲಿ ನೋಡಿ ಶುಕ್ರನ್ ಬದಲಾವಣೆ, ಕುಜನ್ ಬದಲಾವಣೆ, ಬುಧನ ಬದಲಾವಣೆ, ಇವೆಲ್ಲ ಎಲ್ಲೆಲ್ಲಿ ಬರಬೇಕು ಅಲ್ಲೆಲ್ಲಿ ಬಂದು ಹಿಂಗೆ ಅಡ್ಜಸ್ಟ್ ಆಗ್ತಾರೆ ಫ್ಯಾಂಟಾಸ್ಟಿಕ್ ಆಗಿ. ಶನಿ ಬೇರೆ ರೇವತಿ ನಕ್ಷತ್ರಕ್ಕೆ ಮೂವ್ ಆಗ್ತಾನೆ 17ನೇ ತಾರೀಕು ಅಂತ ಅನ್ಕೋತಾನೆ. ಇಂದ ನವೆಂಬರ್ 7ರವರೆಗೂ ಅಂತ ಅನ್ಕೋತಾನೆ.
ಅಕ್ಟೋಬರ್ 7 ಇಲ್ಲ ನವೆಂಬರ್ 7 ಡೇಟ್ಸ್ ಬರೆದಿಟ್ಟಿದ್ದೆ. ಬರ್ತಾನೆ ವಾಪಸ್. ಈ ಶನಿಯ ಒಂದು ಗೋಚಾರ ಫಲ ರೇವತಿ ನಕ್ಷತ್ರಕ್ಕೆ ಬಂದರೆ, ರೇವತಿ ಯಾರು ತುಂಬ ಜನಕ್ಕೆ ಗೊತ್ತಿಲ್ಲ. ರೇವತಿ ಟೈಮ್ ಲೈನನ್ನು ದಾಟಿದಂಥ ಒಂದು ತಾಯಿ ಜೀವ. ಟೈಮ್ ಲೈನ್ ಆಕೆಯ ವಯಸ್ಸು ಎಷ್ಟು ಅಂತ ಹೇಳಿದ್ರೆ ಲೆಕ್ಕಕ್ಕೆ ಇಲ್ಲ. ಒಂದು 4 ಯುಗ ಅಲ್ಲ, ಒಂದು ಏನೇನೋ ಆಗ್ಬಿಟ್ಟಿರುತ್ತೆ. ಅಷ್ಟಡಿ ಎಲ್ಲರೂ ಒಂದು ಇವತ್ತಿನ ಹೆಣ್ಮಕ್ಳು ಎಷ್ಟು ಹೈಟ್ ಇರ್ತಾರೆ ಹೇಳಿ? ಒಂದು 5 ಅಡಿ, ಮ್ಯಾಕ್ಸಿಮಮ್ 5.5 ಅಡಿ. ಆವ್ರೇಜ್ ಹೈಟ್ ಹೇಳ್ತಿರೋದು 5.25 ಅಡಿ. ಯಾರೋ ಒಬ್ರು ಉಟ್ಕೋತಾರೆ. ನಮ್ಮ ಸಿಂಧು ಮಾತಾರ ತಾಯಿ ನೀವು ನೋಡ್ಬೇಕು ಆ ಮಗುನ. ಹೆಂಗಿದೋ ಗೊತ್ತಾರೆ ಈ ಅಂಶಲ್ಲ. ನೋಡಿಲ್ಲ ನೀವು? ನಾನು ನೋಡಿದ್ದೇನೆ, ಹಾಗೇ ದಿಟ್ಟಿಸ್ ನೋಡಿದ್ದೇನೆ. ನನ್ನ ಮಗಳು ಹಿಂಗಿದ್ದಿದ್ರೆ ಆ ಗತ್ತು, ಆ ನಡೆ, ಆ ಸ್ಮೈಲು, ಆ ನಿಂತ್ಕೊಳ್ಳೋದು, ಆ ಶೋಲ್ಡರ್ಸು, ಜಾಯಿಂಟ್ಯಾಟಿಕ್ ಅದು. ಈ ವಯಸ್ಸಿಗೆ ಆ ಮಗು ಮಾಡಿರೋ ಸಾಧನೆಗಳು ಅಪ್ರತಿಮ. ಯಾರೋ ಕೆಲವ್ರು ಕೊಡ್ತಾನೆ. ಆಯ್ತರ ರೇವತಿ ಕೂಡ ಅದೇ ರೇವತಿ ನಕ್ಷತ್ರ. ಆ ರೇವತಿ ದೇವಿ ಹಾಗೆಯೇ. ಆ ರೇವತಿ ದೇವಿ ಇವತ್ತು ನೋಡಿ 5.5 ಅಡಿ ಅಂದ್ರೆ ಗಂಡಸರ ಹಬ್ಬ ಅಂದ್ರೆ 6.5 ಅಡಿ. ಆ ಹೆಮ್ಮ ಕಡಿಮೆ ಅಂದ್ರು 11 ಅಡಿ. ಎಲ್ಲ ಅವರಪ್ಪ ಮದುವೆ ಮಾಡೋದು, ಅದನ್ನೆಲ್ಲ ಮಾತಾಡ್ತಾನೆ. ಸುಮ್ಮನೆ ಅಲ್ಲ, ಟೈಮ್ ಲೈನ್ ಗೆ ವಾಪಸ್ ಕರ್ಕೊಂಡು ಬಂದು ನಿಲ್ಸೋಕ್ಕಾಗದಂತ ಒಂದು ಭಾವ. ಅದಕ್ಕೆ IT ರೆವಲ್ಯೂಷನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೆವಲ್ಯೂಷನ್, ಬೇರೆ ಸೈಬರ್ ಕ್ರೈಮು, ಫೋರೆನ್ಸಿಕ್ ಕ್ರೈಮು, ಇದೆಲ್ಲದರಲ್ಲೂ ಒಂದು ವಿಚಿತ್ರವಾದಂಥ ವೇಗ ನಡೀತಿದೆ. ಇನ್ಕ್ಲೂಡಿಂಗ್ ನಿರ್ಮಲಾ ಸೀತಾರಾಮನ್ ಮೊನ್ನೆ ದೊಡ್ಡ ಮೀಟಿಂಗ್ಸ್ ಮಾಡ್ತಿದ್ದಾರೆ. ಆ AI ಕ್ಲೌಡ್ ಮೀಥಿಯೋಸ್ ಮಾಡ್ತಿರೋ ಒಂದು ಬ್ರೇಕಿಂಗ್ ಏನಾಗುತ್ತೋ, ಏನು ಅನಾಹುತ, ಅದಕ್ಕೆ ಮೀರಿ ತಂದಿಟ್ಕೋತೀವಿ. ನೆನ್ಪಿಟ್ಕೊಳ್ಳಿ, ಅದಕ್ಕೆ ಮೀರಿ ಆಪತ್ತು ತಂದಿಟ್ಕೋತೀವಿ. ಅಷ್ಟು ವೇಗವಾಗಿ ಶನಿ ಮಂದಗಮನ. ಆದರೆ ಬುಧನ್ ನಕ್ಷತ್ರದಲ್ಲಿ ಹೋದಾಗ ಸೊ ಮಕರ ರಾಶಿಗೆ ಅದರ ಒಂದು ಪರಿಪೂರ್ಣ ಫಲವೊಂದು ಆಗತಕ್ಕಂಥದ್ದುಂಟು. ಸೊ ಅದರಿಂದ ದುಡುಕ್ಬೇಡಿ, ಆರೋಗ್ಯ ನೋಡ್ಕೊಳ್ಳಿ, ಊಟ ಉಪಚಾರ ಸ್ವಲ್ಪ ನೋಡ್ಕೊಳ್ಳಿ. ಉಷ್ಣದ ಊಟ ಏನು ತಿಂತಿದ್ರೆ ಕಂಟ್ರೋಲ್ ಇಟ್ಕೊಳ್ಳಿ. ಪೈಲ್ಸು, ಪಿಸ್ತೂಲ, ಆಸಿಡಿಟಿ, ಅಪೆಂಡಿಸು, ಅಲ್ಸರು, ಈ ಥರದ ಅಷ್ಟಮಾಧಿಪತಿ ಸೂರ್ಯ. ನೆನ್ಪಿಟ್ಕೊಳ್ಳಿ. 2ನೇ ಮನೆ ತಿನ್ನೋದು ನೋಡಿ, ರಾಹು ಕೂತಿದ್ದಾನೆ, ಏನೇನು ತಿನ್ನೋದು, ಅಷ್ಟಮ ಎಕ್ಸಿಸ್ಟು ಅಂತ ಹೇಳ್ತೇವೆ. ಎಕ್ಸಿಟ್ ಪ್ರಾಬ್ಲಮ್ ಇರುತ್ತೆ ನಿಮ್ಗೆ ಮಕರ ರಾಶಿಯವರಿಗೆ. ಅದಕ್ಕೆ ನಿಮಗೆ ಕೆಳಭಾಗ, ದೇಹದ ಕೆಳಭಾಗ ಒಂಥರ, ಪೃಷ್ಠಭಾಗ ಬೇರೆ ರೀತಿಯಲ್ಲಿ ಇರುತ್ತೆ. ಗಮನಿಸಿ ನೋಡಿ. ಮೋಷನ್ ಒದ್ದಾಡ್ತೀರಿ, ಮೋಷನ್ ಒಂಥರ ಗ್ಯಾಸ್ ಸಿಕ್ಕಾಬಟ್ಟೆ ಬರ್ತಕ್ಕಂಥದ್ದು ಆಗ್ತಿರುತ್ತೆ. ಅಷ್ಟೊಂದಲ್ಲಿ ಕೇತು ಬೇರೆ ಕೊಡ್ತಿರೋದು. ಪ್ಲೀಸ್ ಪ್ರೊಟೆಕ್ಟ್ ಯುವರ್ ಇಂಟೆಸ್ಟೈನ್ಸ್ ಆ್ಯಂಡ್ ಈ ಭಾಗ ಕರುಳು, ಸಣ್ಣ ಕರುಳು, ಇದೆಲ್ಲ ಸೂಕ್ಷ್ಮವಾಗಿ ಕೇತು ನಕ್ಷತ್ರದಲ್ಲೇ ಇದ್ದಾನೆ. ಒಳಗಡೆನೇ ಕರುಳಿನ ಸೋಂಕು, ಕರುಳಿನ ಕ್ಯಾನ್ಸರ್ಗಳು, ಕಿಡ್ನಿ ಪ್ರಾಬ್ಲಮ್ಸು, ಕಿಡ್ನಿ ಇನ್ಫೆಕ್ಷನ್ಸು, ಇಂಟೆಸ್ಟೈನ್ಸ್ ಇನ್ಫೆಕ್ಷನ್ಸು, ಮೋಷನ್ ಇನ್ಫೆಕ್ಷನ್ಸು, ಪೈಲ್ಸು, ಪಿಸ್ತುಲ, ಫಿಶರೀಸು, ಇವುಗಳ ಬಾವುಗಳು ಸೂಚಿಸಿದ. ವೆರಿ ಕೇರ್ಫುಲ್. ಅದೊಂದು ನೋಡ್ಕೊಳ್ಳಿ. ಆರೋಗ್ಯ ಸ್ವಲ್ಪ ತಂಪಾದ ವಸ್ತುಗಳು ಸೇವಿಸಿ. ಹುಳಿ ಉಪ್ಪು ಖಾರ ಹೆಚ್ಚು ತಿನ್ನಬೇಡಿ, ಜಾಗ್ರತೆ. ಇನ್ನು ಕುಂಭ ರಾಶಿ, ಚಂದ್ರ 12ನೇ ಮನೆ, ಅಷ್ಟಮಾಧಿಪತಿ 12ನೇ ಮನೆಯಲ್ಲಿದ್ದಾಗ ಷಷ್ಠಾಧಿಪತಿ ಅಷ್ಟಮ ಬಾಧಕಾಧಿಪತಿಯ ಒಂದು ಪ್ರಭಾವ, ಒತ್ತಡ ಕೊಡೋನು ಬಂದಾಗ ಅದೊಂದು ಮ್ಯಾಜಿಕ್ ಮೂಮೆಂಟ್. ತೊಂದರೆ ಕೊಡೋರು ದೂರ ಆಗ್ತಾರೆ. ಯೋಚನೆ ಮಾಡಬೇಡಿ. ಕೆಲಸ ಕಾರ್ಯಗಳು ಪ್ರಗತಿ ಆಗ್ತಕ್ಕಂಥದ್ದಾಗುತ್ತೆ. ದೂರದ ಕೆಲಸಗಳು ಒಂದು ಸ್ವಲ್ಪ ಟೆನ್ಷನ್ ಕೊಡ್ತಕ್ಕಂಥದ್ದು ಇರುತ್ತೆ. ಮಿಕ್ಕಂಥದ್ದು ಏನು ತೊಂದರೆ ಇಲ್ಲ. 3ನೇ ಮನೆಯಲ್ಲಿ ಸೂರ್ಯ, ಶುಕ್ರನ್ ಸಾರ. ಶುಕ್ರ ನಿಮ್ಗೆ 4ನೇ ಮನೆ. ಸೂಪರ್. ಅಂದ, ಚಂದ, ಗೆಳೆಯ, ಪ್ರೀತಿ, ಮಿತ್ರರು, ಬಂಧುಗಳು, ಆತ್ಮೀಯರು, ಇವೆಲ್ಲವನ್ನು ನೋಡತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನ. ಇನ್ನು ಮೀನ ರಾಶಿ, ಚಂದ್ರ ಲಾಭಸ್ಥಾನ, ಪೂರ್ವ ಪುಣ್ಯ ಸ್ಥಾನ ಅಧಿಪತಿ, ಷಷ್ಠೇ ಲಾಭಂ, 6ನೇ ಮನೆಯವನು. ಸೂರ್ಯನ ಸಾರದಲ್ಲಿ ಚಂದ್ರನಿದ್ರೆ ನಿಮ್ಮನ್ನು ತಡೆಯೋರು ಉಂಟಾ ಅಂತ ಹೇಳ್ತೇವೆ. ಅಂಥದ್ದೊಂದು ತಾಕತ್ತು, ಶಕ್ತಿ ಬರುತ್ತೆ. ಉದ್ಯೋಗದ ಮೇಲೆ ಹಾಕಿ, ವ್ಯವಸ್ಥೆ ಮೇಲೆ ಹಾಕಿ. ಒಂದು ಲಾಯರು, ಪೊಲೀಸು, ಜಡ್ಜು, ಟೀಚರು, ಲೆಕ್ಚರರು, ಈ ಶಕ್ತಿ ಎಲ್ಲ ಅದಕ್ಕೆ ಕೊಡೋದು. ಇನ್ನೊಬ್ಬನ ಕಾಪಾಡೋಕೆ, ಇನ್ನೊಬ್ಬನ ಗೈಡೆನ್ಸ್ ಮಾಡೋಕೆ. ನಾನು ತಿನ್ನೋಕಲ್ಲ, ನಾನೊಬ್ಬನೇ ಚೆನ್ನಾಗಿರೋಕಲ್ಲ. ಸೊ ಮೀನರಾಶಿ ಇವತ್ತು ಅಂಥದ್ದೊಂದು ಅದ್ಭುತವಾಗಿದೆ. ಫ್ಯಾಂಟಾಸ್ಟಿಕ್. ಗೋ ಹೆಡ್. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.